ಭವನಾಶ ಜಗದೀಶ್ವರ ಶಂಕರ ಶಶಿಧರ ಗಂಗಾಧರ ಪರಮೇಶ ಭವನಾಶ ಜಗದೀಶ್ವರ ಶಂಕರ ಶಶಿಧರ ಗಂಗಾಧರ ಕಣ್ಣುತ ನಿನ್ನಡಿ ಮಹಿಮೆಯ ಪಾಡಿ ಕಣ್ಣುತ ನಿನ್ನಡಿ ಮಹಿಮೆಯ ಪಾಡಿ ಉನ್ನತೆಯ ಪಡೆಯುವೆ ನಾ ಕಲಹೋ ನೀ ಉನ್ನತೆಯ ಪಡೆಯುವೆ ನಾ ಕಲಹೋ ನೀ ಉನ್ನತೆಯ ಪಡೆಯುವೆ ನಾ ಕಲಹೋ ನೀ ಪರಮೇಶ ಭವನಾಶ ಜಗದೀಶ್ವರ ಶಂಕರ ಶಶಿಧರ ಗಂಗಾಧರ ದುಃಖ ವಿಭಂಜನ ಮಹಾದೇವ ಭಕ್ತಿಯೇ ಪೂಜಿತೆ ನಿಮ್ಮ ಪಾದ ದುಃಖ ವಿಭಂಜನ ಮಹಾದೇವ ಭಕ್ತಿಯೇ ಪೂಜಿತೆ ನಿಮ್ಮ ಪಾದ ದೇವಾದಿ ದೇವನೇ ಓಂಕಾರ ರೂಪನೇ ದೇವಾದಿ ದೇವನೇ ಓಂಕಾರ ರೂಪನೇ ದಯ ತೋರೋ ದಯ ನೀಡಿ ಜಗದೊಡೆಯ ದಯ ತೋರೋ ದಯ ನೀಡಿ ಜಗದೊಡೆಯ ದಯ ತೋರೋ ದಯ ನೀಡಿ ಜಗದೊಡೆಯ ಪರಮೇಶ ಭವನಾಶ ಜಗದೀಶ್ವರ ಶಂಕರ ಶಶಿಧರ ಗಂಗಾಧರ ಶಿವಸತಿಯರು ನನ್ನ ನಮಸ್ಕಾರಗಳನ್ನು ಸ್ವೀಕರಿಸಬೇಕು. ಭಕ್ತನಂದೀಶ್ವರ, ನಿಮಗೆ ಮಂಗಳವಾಗಲಿ. ಪರಮೇಶ, ತಂದೆಯಾದ ಶಂಕರನನ್ನು ನೋಡಿದ್ದಾಯಿತು, ತಾಯಿಯಾದ ಜಗನ್ಮಾತೆಯನ್ನು ಕಂಡಿದ್ದಾಯಿತು. ನಿಮ್ಮೀರುವರನ್ನು ಕಂಡು ನಾನು ಪವಿತ್ರನಾದೆನು, ನಿಮ್ಮ ನಾಮವನ್ನು ಆಡಿದೆನು, ನಿಮ್ಮ ರೂಪವನ್ನು ನೋಡಿ ಧನ್ಯನಾದೆನು. ನಾನಿನ್ನು ಹೋಗಿ ಬರುತ್ತೇನೆ, ಅಪ್ಪಣೆಯಾಗಬೇಕು. ಹೋಗಿ ಬಾ ನಂದೀಶ್ವರ, ನಿನಗೆ ಮಂಗಳವಾಗಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಲ್ಲದೇವಿ, ನೋಡಿದೆಯಾ? ನಲಿದಾಡಿ ನಮಿಸಿರುವ ಆ ರಾಜಹಂಸಿ ನೀವು ತನ್ನ ನಲನಿಗಾಗಿ ಆ ಮಾನಸ ಸರೋವರದಲ್ಲಿ ಅತಿ ಭಾಗ್ಯವನ್ನು ಅನುಭವಿಸುತ್ತಿರುವ ಆ ರಾಜಹಂಸಿನಿಯರ ಭಾಗ್ಯವೇ ಭಾಗ್ಯ. ಹತ್ತ ನೋಡು ಭವಾನಿ, ಆ ಭವ್ಯ ಸರೋವರದ ಮತ್ತೊಂದು ಕಡೆ ಕನಕ ಮಿಶ್ರಿತವಾದ ತಂಪಾದ ದುಂಬಿಯು ತಾವರೆಗಳ ತಂಪಾದ ತಾವರೆಯು ಬಣ್ಣನು ಸವಿಯಲು ಬರುತ್ತಿರುವ ದುಂಬಿಗಳ ಪ್ರಣಯಗೀತೆ. ಅದೊಂದು ವಿಶ್ವ ಜಗತ್ತಿನ ಆಧಾರ ಸ್ತಂಭವಾದ ಕನಕಾದ್ರಿಯ ಓಂಕಾರನಾದ. ಶ್ರೀ ಓಂಕಾರನಾದದಿಂದಲೇ ನೀನು ಅಮರದೇವನಾದಿ. ನಿನ್ನನ್ನು ಭಕ್ತಿಯಿಂದ ಭಜಿಸಿದ ಮಾತ್ರದಿಂದ ನಾನು ಕೂಡ ಅಮರದೇವಿಯಾದರು ದೇವ. ಮೆಚ್ಚಿದೆನು ನಿನ್ನ ಭಕ್ತಿಗೆ ರಾಜೇಶ್ವರಿ. ಮತ್ತೆ ನಡು, ಕನಕಾದ್ರಿಯ ಇಂದ್ರ ರಸಾಭಿಮುಖದಿಂದ ಚಲಿಸಿ ಬರುತ್ತಿರುವ ಸಣ್ಣ ಮಾರುತವೆಂಬ ಆ ಬಿರುಗಾಳಿಗೆ ಸಿಕ್ಕಿ ಮೊರದೇಳುತ್ತಿರುವ ಎರಡು ಪಾತಾಳ ಸರ್ಪಗಳೆಂಬ ಆ ಮೋಡಗಳ ಮಧ್ಯದಲ್ಲಿ ಕವಕವಿಸುತ್ತಿರುವ ಮಿಂಚುಗಳ ಎಣಿಕೆಯಂತೆ ಮತ್ತೆ ನೋಡು, ಆ ಮೋಡಗಳ ಮಧ್ಯದಲ್ಲಿ ತುಂಬಿರುವ ಮುತ್ತುಗಳೆಂಬ ರಂಜಿಸುತ್ತಿರುವ ಆ ಆನೆಗಳ ಸುಂಡಿಲ ಮಧ್ಯದಲ್ಲಿ ತುಂಬಿರುವ ಮುತ್ತುಗಳೆಂಬ ನೀರನ್ನು ಮೇಲೆ ಕೆಸುತ್ತಿರುವ ಆನೆಗಳನ್ನು. ಹೌದು ರಾಜೇಶ್ವರ, ಆ ಮಾನಸ ಸರೋವರವು ನನ್ನ ಪಿತಮಂದಿರದ ಕಲ್ಯಾಣ ಮಂಟಪದ ಸೊಬಗನ್ನೇ ಧಿಕ್ಕರಿಸುತ್ತದೆ. ಅದರಲ್ಲಿ ಸ್ವಾಮಿ, ನೀವೇಕೆ ವೇಷವನ್ನು ಧರಿಸಿರುವಿರಿ? ನಿನ್ನ ನೆಚ್ಚುಮೆಚ್ಚಿನ ಭಕ್ತಿಗಾಗಿ ಧರಿಸಿದ ರೂಪು. ನಿಶ್ಚಯ ಪರಮಾತ್ಮ,
ಗುರುಲಿಂಗ ಜಂಗಮನೋ ನೀನೆಂದು ಗುರುಲಿಂಗ ಜಂಗಮನೋ ನೀನೆಂದು ಪುರತರದ ಭಸ್ಮ ರುದ್ರಾಕ್ಷಿ ಮಾಲಭೂಷಿತನ ವರಕಾವ್ಯಂ ಶೋಭಿಸುತ್ತಿನ ವರಕಾವ್ಯ ಶೋಭಿಸುತ್ತಿನ ಪರಮ ಪಾದೋದಕ ಪ್ರಸಾದದಿ ಭಜಿಸಿದೆನು ನಾ ಆ, 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 ಭಕ್ತಿಯಿಂದ ಬಯಸಿ ನೀನೊಳಗೆ ಭಕ್ತಿಯಿಂದ ಭಜಿಸಿ ನೀನೊಳಗೆ ಶಿವಭಕ್ತಿ ಆದ ರಾಜೇಶ್ವರಿ. ಭಕ್ತಿಯಿಂದ ಬಂದಿದೆ ಭಾಗ್ಯಸುದೇವ ನೀನಲ್ಲವೇ ಆದಿ ಪುರುಷನಾಗಿ ಅನಂತ ಜೀವರಾಶಿಗಳಲ್ಲಿ ಹೊಕ್ಕಿ ಮೆರೆದಾಡುತ್ತಿರುವ ಸ್ವಾಮಿ ನಿನ್ನ ನೆನೆಯನ್ನು ಕಂಡವರಾರು ಪರಮೇಶ್ವರ. ನೀ ಕಾಣಲಿವೆ ಪರಮೇಶ್ವರಿ. ಅಂದಿನ ದಿವಸ ಭಸ್ಮ ರುದ್ರಾಶಿಗಳಿಂದ ಅಲಂಕಾರ ಭೂಷಿತಳಾಗಿ ನನ್ನನ್ನು ಭಜಿಸಲು ನಾನಂತೇನೆ ನನ್ನ ರೂಪವು ನಿನ್ನ ಪ್ರೇಮಕ್ಕಾಗಿ. ಹಾಗಾದರೆ ನಿನ್ನ ನಿಜ ರೂಪವನ್ನು ಕಾಣುವ ಬಗೆ ಹೇಗೆ ಶಂಕರ? ಭಕ್ತಿಯಿಂದಲ್ಲದೆ ಕಾಣಬಾರದ ನನ್ನ ನಿಜ ರೂಪು ಭಕ್ತಿಯಿಂದ ಭಜಿಸಿದ ಆತಯೇ ಕೈಲಾಸವಾಸ ರಾಜೇಶ್ವರಿ. ಸ್ವಾಮಿ ರಾಜ ಗೌರಿ ಬಾಸುರೆ ಸೌರಿ ಸೋದರಿ ಆ ರಾಜ ಗೌರಿ ಬಾಸುರೆ ಸೌರಿ ಸೋದರಿ ಸೂರ್ಯಚಂದ್ರ ಶ್ರೀ ಶಾಂತಿ ಕಾಂತಳೆ ನೋಡು ಎನ್ನಯ್ಯ. ಸೂರ್ಯಚಂದ್ರ ಶ್ರೀ ಶಾಂತಿ ಕಾಂತಳೆ ನೋಡು ಎನ್ನಯ್ಯ. ಸೂರ್ಯ ಚಂದ್ರ ಶ್ರೀ ಕಾಂತಿ ಕಾರಳೆ ನೋಡು ಎನ್ನಯ್ಯ. ಸೂರ್ಯಚಂದ್ರ ಶ್ರೀ ಶಾಂತಿ ಕಾಂತಳೆ ನೋಡು ಎನ್ನಯ್ಯ. ಸೂರ್ಯಚಂದ್ರ ಶ್ರೀ ಶಾಂತಿ ಕಾಂತಳೆ ನೋಡು ಎನ್ನಯ್ಯ. ಮುಮುಕ್ಷಮಣಿ ಗುಣ ಸಜೇತ ರಾಜೀಪ ಗೌರಿ ಬಾಸುರೆ ಸೌರಿ ಸೋದರಿ ರಾರಾಜಿಪ ರಾಜರಾಜುರ ರಾಜನೇತ್ರನೇ. ರಾರಾಜಿಪ ರಾಜರಾಜುರ ರಾಜನೇತ್ರನೇ. ರಾರಾಜಿಪ ರಾಜರಾಜುರ ರಾಜನೇತ್ರನೇ.
ಕಂಡು ಕಾಣದ ಶಾಂತಿ ಮೋಕ್ಷವ ಶಾಂತಿ ದೇವ ಕಂಡು ಕಾಣದ ಶಾಂತಿ ಮೋಕ್ಷವ ಶಾಂತಿ ಬೀರುತ್ತ ಕಂಡು ಕಾಣದ ಶಾಂತಿ ಮೋಕ್ಷವ ಶಾಂತಿ ದೇವ ಕಂಡು ಕಾಣದ ಶಾಂತಿ ಮೋಕ್ಷವ ಶಾಂತಿ ದೇವ ಸುಸಂಕಲ್ಯ ಸುರವಿಜಯ ರಾಜೀವ ಗೌರಿ ವಾಸುದೇ ಚೌರಿ ಸೋದರಿ ಚೌರಿ ಸೋದರಿ ಚೌರಿ ಸೋದರಿ ಶಕ್ತಿ ಚಲಿಸಿ ಬರ್ತಿರುವ ಸಪ್ತಸ್ವರಗಳಂತೆ ಚಲಿಸಿ ಬರ್ತಿರುವ ಆ ಪ್ರಕಾಶವು ಓರ್ವ ಭಕ್ತರ ಬರುವಿಕೆಯನ್ನು ತೋರಿಸಿದೆ. ಪರಮೇಶ್ವರ ಬೆಂಗದಿರನಾಗಿದ್ದರೆ ಬೆನ್ನಟ್ಟಿ ಬರುತ್ತಿತ್ತು ಬಿಸಿಲು, ರಂಗದಿರನಾಗಿದ್ದರೆ ಚೆಲ್ಲುತ್ತಿತ್ತು ಬೆಳದಿಂಗಳು, ಅವನಿಲ್ಲದಿದ್ದೊಡೆ ಅವನೇ ನನ್ನ ಸಹೋದರನಾದ ಶೌರ್ಯ. ಹೌದು, ಸೌರಿ ಸುಸನಿದು ಯಥಾರ್ಥ ಬಣ್ಣ ಮೇಲೆ ಚಲಿಸಿ ಬರ್ತಿರುವ ಪ್ರಕಾಶವು ಬರಿಚ ಜಲದಂತೆ ಎಷ್ಟು ಪ್ರಕಾಶವಾಗಿ ಕಾಣ್ತಿರುವುದು. ಎಷ್ಟಾದರೂ ಅವನಲ್ಲವೇ ಗೌರಿ ಸಹೋದರನು. ಹೌದು, ನಿನ್ನ ಸಹೋದರನು ಬರುವುದನ್ನು ನೋಡ್ತಾ ಆ ರಥ ಬಣ್ಣ ಮೇಲೆ ಕುಳಿತುಕೊಳ್ಳೋಣ. ಹಾಗೆ ಆಗಲಿ ಸ್ವಾಮಿ. ನಮಸ್ಕರಿಸುವೆನು. ಚಕ್ರಧಾರಿ ನಿನಗೆ ಮಂಗಳವಾಗಲಿ. ಅಣ್ಣ, ಬಹು ಸಂಭ್ರಮದಿಂದ ಕೈಲಾಸಕ್ಕೆ ಬರಲು ಕಾರಣವೇನು? ದಯಮಾಡಿ ಈ ಪೀಠದಲ್ಲಿ ಕುಳಿತುಕೊಳ್ಳಬೇಕು. ಅಣ್ಣ, ಸಹೋದರಿ, ಕಗ್ಗಲಿನ ಕಠಿಣವಾದ ಪೀಠವನ್ನು ಕಲ್ಲೆಂದು ಕೂರಿಸುವೆಯ? ನಾನೇನು ಮಾಡಲಿ ಅಣ್ಣ. ನೀನಾದರೂ ಲಕ್ಷ್ಮೀಪತಿ, ಸದಾ ಕಾಲ ಸಿರಿ ಸಂಪತ್ತನ್ನು ಅನುಭವಿಸುತ್ತಾ ನಿನ್ನ ಮನೆಯಲ್ಲಿ ಇನ್ನು ಸುಖಿಯಾಗಿರುವೆ. ನನ್ನ ಪತಿ ಆದರೂ ನನ್ನನ್ನು ಈ ಗುಹೆಯಲ್ಲಿ ಇರಿಸಿ ತನ್ನ ಮನ ಬಂದಂತೆ ಭಕ್ತರು ನೋಡ್ಕುವ ಕಾರ್ಯದಲ್ಲಿ ನಿರತರಾಗಿರುವರಲ್ಲವೇನು? ಏಳು ಸತಿ ಏಳು, ಇನ್ನೇನು ಹೇಳಬೇಕೆಂದ್ರೆ ಎಲ್ಲವನ್ನು ಹೇಳು. ಎಷ್ಟೇ ಆದರೂ ಅಣ್ಣ ತಂಗಿಯರ ಬಾಂಧವ್ಯವೇ ಬಾಂಧವ್ಯ. ಹಾಗಲ್ಲ ಸ್ವಾಮಿ, ಒಡಹುಟ್ಟಿದವರ ಬಾಂಧವ್ಯವು ಒಂದು ರಕ್ತ ಸಂಬಂಧ ತುಂಬಿರುವುದು. ಒಂದು ಸಿರಿ ರಕ್ತವು ಎರಡು ದೇಹದಲ್ಲಿ ಸಂಚರಿಸುವಾಗ ಅದನ್ನು ವರ್ಣಿಸಬೇಕೆ ಪರಮಾತ್ಮ? ಹಾಗಲ್ಲ ಸುದೇವಿ, ಲಗ್ನವಾದ ಸ್ತ್ರೀಯರು ತಂದೆ ಮನೆ ಸಿರಿ ಸಂಪತ್ತಿನ ಮೆರೆಯುತ್ತಿದ್ದರೆ ಲಗ್ನವಾದ ಸ್ತ್ರೀಯರು ಅಲ್ಲಗಳೆಯುವರು. ಅಣ್ಣ ತಮ್ಮಂದಿರು ಕಂಡರೆ ಅರ್ಧ ಪ್ರಾಯ, ಅಪ್ಪ ಅಮ್ಮಂದಿರು ಕಂಡರೆ ಪೂರ್ತಿ ಪ್ರಾಯ, ತಂದೆಯ ಮನೆಗೆ ಹೋದರೆ ಅರುಷ ಪ್ರಾಯ. ಪುಂಚ ಪುರುಷರನ್ನು ನಿಲ್ಲಿಸಿದರು ಪತಿ ಮಂದಿರಕ್ಕಿಂತಲೂ ತಂದೆ ಮನೆ ಮೇಲೆಂದು ಹೊಗಳುವರು. ಅದೊಂದು ಸ್ತ್ರೀಯರ ನೈಜ ಭಾವದ ತಂದೆಯ ಮನೆ ಸೌಭಾಗ್ಯವಲ್ಲವೇನು? ಯಾವ ಭಾಗ್ಯವಾದರೂ ನಿನ್ನ ಭಾಗ್ಯವೇ ಭಾಗ್ಯ. ಮಂಗಳಕರನಾದ ಪರಶಿವನನ್ನು ಕೈ ಹಿಡಿದ ನೀನಲ್ಲವೇ ನಿತ್ಯ ಸುಮಂಗಲಿಯು. ಕೇಳಿದೆ ಸತಿ ನಿನ್ನ ಸಹೋದರನ ಮಾತನ್ನು? ನನ್ನ ಮಾತು, ನನ್ನ ಭಾಗ್ಯ, ನಮ್ಮೀರ್ವರ ಬಾಂಧವ್ಯವೇನು ಭೂತೇಶ್ವರ. ಈ ಕನಕಮಯವಾದ ಪೀಠವನ್ನು ಕಲ್ಲೆಂದು ಹೇಳಿದ ಮಾತು ಅಣ್ಣ ತಂಗಿಯರ ಸಲುವೆಯ ಮಾತಾಗಿರುವುದು ಸರ್ವೇಶ್ವರ. ಅದಿರಲಿ ಜನಾರ್ದನ, ನಿನ್ನ ಬರುವಿಕೆ ನೋಡಿದರೆ ಯಾವುದೋ ಒಂದು ಕಾರ್ಯಾರ್ಥವು ಸೂಚಿಸುತ್ತಿದೆ. ಅದಿರಲಿ, ನಿನ್ನನ್ನು ನೋಡಿದಂತಾಯಿತು. ದಕ್ಷ ಬ್ರಹ್ಮನ ವಿವಾಹ ಮಂಟಪದಲ್ಲಿ ನೋಡಿದ ಆರಭ್ಯ ಬ್ರಹ್ಮದೇವನು ಇತ್ತಲೂ ಬರಲೇ ಇಲ್ಲವಲ್ಲ? ಅದು ಕನಕಾದ್ರಿಯ ತಪ್ಪಲಿನಲ್ಲಿ ಬಹು ಸಂಭ್ರಮದಿಂದ ಬ್ರಹ್ಮದೇವನು ಇತ್ತಲೇ ಬರುತ್ತಿರುವನು. ಬರಲಿ ಬರಲಿ.
ಮಹಾದೇವನ ಕರುಣಕಾಂತಯ ಮಹಾದೇವನ ಮಹಾದೇವನ ಕರುಣಕಾಂತಯ ಮಹಾದೇವನ ಪತಿಪತೀಶನ ಶಿವದೇವನ ಪತಿಪತೀಶನ ಶಿವದೇವನ ಮಹಾದೇವನ ಕರುಣಕಾಂತಯ ಮಹಾದೇವನ ಲೋಕನಾಯಕ ಸದಾಯಕ ಲೋಕನಾಯಕ ಸದಾಯಕ ಹೊರಿಪೆ ನಿನ್ನನು ನಟರಾಜ ನಿಮ್ಮ ಹೊರಿಪೆ ನಿಮ್ಮನು ನಟರಾಜ ನಿನ್ನ ಮಹಾದೇವನ ಕರುಣಕಾಂತಯ ಮಹಾದೇವನ 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 ನಮಸ್ಕರಿಸುವುದು. ನಿನಗೆ ಮಂಗಳವಾಗಲಿ ಬ್ರಹ್ಮದೇವ. ಬ್ರಹ್ಮದೇವನ ದರ್ಶನವು ಅಪೂರ್ವವಾಯಿತು. ಬ್ರಹ್ಮದೇವ ದಯಮಾಡಿ ಪೀಠದಲ್ಲಿ ಕುಳಿತುಕೊಳ್ಳಿ. ನಮ್ಮ ಕಾರ್ಯದಲ್ಲಿ ಸತ್ಯಲೋಕದಲ್ಲಿ ಸರ್ವರು ಕ್ಷೇಮದಿಂದ ಇರುವರೇನು? ನಮ್ಮ ಕಾರ್ಯದಲ್ಲಿ ಮತ್ತೇನು ಆದ ಶಕ್ತಿ ನಿರಂಜನ ಸೇವನಾದ ಪರಶಿವ ಕರ್ಣವು ಇಲ್ಲ ಜನರ ಕುಂತಿರುವ ಬೆಂಬಲವು ನಮಗಿರುವಾಗ ಸತ್ಯಲೋಕದಲ್ಲಿ ಸರ್ವರು ಸರ್ವಂದಿ ಸೇವು. ವೇದಪತಿ, ನೀವು ನಮ್ಮ ಕೈಲಾಸಕ್ಕೆ ಬರಲು ಕಾರಣವೇನು? ಕೈಲಾಸ ಇಲ್ಲದೆ ಬರವಿಲ್ಲ ಶಂಕರ. ನಿಮ್ಮ ಆಶೀರ್ವಾದವನ್ನು ಭವನ ಕರ್ಣವನ್ನು ಪಡೆಯಲು ಬರುವುದ ಕೈಲಾಸಕ್ಕೆ ಬದುವು ಕರ್ತವ್ಯ. ಹಾಗಾದರೆ ನಮ್ಮಿಂದ ಆಗಬೇಕಾದ ಕಾರ್ಯವ್ಯಾವುದು? ದೇವದೇವ ಸುರಭೂಮಿ ಒಡೆಯಲು ವಸ್ತುವಂತೆ ಕಂಗಲಾಗಿ ಕತ್ತಿಸುತ್ತಿರುವುದು. ಕೇಳಿದೆ ಸತಿ. ಪರಮೇಶ್ವರ, ಬ್ರಹ್ಮದೇವನ ಮಾತು ನಿಶ್ಚಯ. ದೇವತೆಗಳು ಸುರಭೂಮಿಯಲ್ಲಿ ಒಂದು ನಿಶ್ಚಲವಾದ ಶಿವಧರ್ಮವನ್ನು ಸ್ಥಾಪಿಸಬೇಕೆಂದಿರುವರು. ಅಲ್ಲಿಗೆ ತಮ್ಮ ಆಗಮನವೂ ಇರಬಹುದಲ್ಲ. ಕೇಳಿದೆ ಸತಿ. ಭಕ್ತರ ಬಿಂದಣವನ್ನು ನನಗೆ ಹೊಸದಲ್ಲ ಸ್ವಾಮಿ. ಬಹುದಿನದಿಂದ ನರಳುತ್ತಿದ್ದ ರೋಗಿಯು ಸಂಜೀವಿನಿಯನ್ನು ಹುಡುಕುತ್ತಾ ಹೋದಾಗ ಮುಂಗಾಲಿಗೆ ಸಂಜೀವಿನಿ ಸಿಕ್ಕಿ ಎಡವಿದಂತಾಯ್ತಲ್ಲವೇನು? ಹಾಗಲ್ಲ ಸುದೇವಿ. ಭಕ್ತರು ಅಮೃತ ದೇಹಿಗಳು. ಅವರಲ್ಲಿ ಇಹದಲ್ಲಾಗಲಿ ಪರದಲ್ಲಾಗಲಿ ಕೈಲಾಸದಲ್ಲಾಗಲಿ ಆ ಭಕ್ತಿಯನ್ನು ಅರಿತವನೇ ಭಾಗ್ಯವಂತನು. ಅವರು ನಿನಗಿಂತಲೂ ನನಗೆ ಗ್ರಹಿತರಾಗಿದ್ದಾರೆ. ನನಗಿಂತಲೂ ಭಕ್ತರಿಗೆ ಗ್ರಹಿತರಾದ ಮೇಲೆ ನನ್ನನ್ನೇಕೆ ವಿವಾಹ ಮಾಡಿಕೊಂಡಿರಿ? ಸತಿ, ಹೇಳುವುದನ್ನು ಕೇಳು. ಭ್ರಾಂತಿಯ ಬಿಡು ದೇವಿ ಮರುಳಾದೆ ಸತಿನೇ, ಭ್ರಾಂತಿಯ ಬಿಡು ದೇವಿ ಮರುಳಾದೆ ಸತಿನೇ, ಎನ್ನಡಿಯದೆ ದುಡುಕುವುದೇ ಭ್ರಾಂತಿಯ ಬಿಡು ದೇವಿ ಮರುಳಾದೆ ಸತಿಯೇ. ನಲಿದಾಡಿ ನಮಿಸೋ ಭಕ್ತಿಯಿಂದಲ ನೀನು, ನಲಿದಾಡಿ ನಮಿಸೋ ಭಕ್ತಿಯಿಂದಲ ನೀನು, ಭಕ್ತರ ಭಾಗ್ಯವೋ ಜೈಕಾರ, ಭಕ್ತರ ಭಾಗ್ಯವೋ ಜೈಕಾರ, ಮರುಳಾದೆ ಸತಿನೇ, ಮರುಳಾದೆ ಸತಿನೇ, ಮರುಳಾದೆ ಸತಿನೇ. ದೇವಿ, ಜಲದ ಮೇಲೆ ತಾವರೆಯಂತೆ ನಿನ್ನನ್ನು ವಿವಾಹ ಮಾಡಿಕೊಂಡನು ನೀನು ಅರಿತಿಲ್ಲವೇ? ಆಸಕ್ತರಲ್ಲಿ ಶರಣಸತಿ ಲಿಂಗಪತಿ ಎಂಬ ವೇದಕೋಶವನ್ನು. ಹೌದು, ಅದಕ್ಕಾಗಿ ಶರವಣ ತೀರದಲ್ಲಿ ಶಿವಸತ್ರ ಪೂಜೆಯನ್ನು ಮಾಡುತ್ತಿರುವರು. ನೀವು ಅಲ್ಲಿಗೆ ದಯಮಾಡಿಸಬೇಕೆಂದು ಬೇಡಿಕೊಳ್ಳುವೆನು. ಪರಮೇಶ್ವರ, ತಳು ಮಾಡಿದ ಪಟ್ಟಕ್ಕೆ ದಯಮಾಡಿಸಬೇಕೆಂದು ಬೇಡುವೆನು.
ಪರಮೇಶ್ವರ ತಾಳಲಾರೆ ತಾಳಲಾರೆ ತನುವಿನ ಈ ಬಾಧೆಯ. ಪರಮೇಶ್ವರನೇ ಕರುಣೆಯ ತೋರಿ ಪರಿಹರಿಸು ಬೇಗ. ತಾಳಲಾರೆ ತಾಳಲಾರೆ ತನುವಿನ ಈ ಬಾಧೆಯ. ಪರಮೇಶ್ವರನೇ ಕರುಣೆಯ ತೋರಿ ಪರಿಹರಿಸು ಬೇಗ. ತಾಳಲಾರೆ ತಾಳಲಾರೆ ಚಂದ್ರನ ಬಾಳು ಮಣ್ಣಿನ ಪಾಲು ಚಂದ್ರಲೋಕ ತುಂಬಿದೆ ಕಾದಿರುಳು. ಚಂದ್ರನ ಬಾಳು ಮಣ್ಣಿನ ಪಾಲು ಚಂದ್ರಲೋಕ ತುಂಬಿದೆ ಕಾದಿರುಳು. ನನ್ನಿ ನೋವಿಗೆ ಕೊನೆಯೇನೋ ಶಂಕರ. ನನ್ನಿ ನೋವಿಗೆ ಕೊನೆಯೇನೋ ತಿಳಿಯದೆ ನಿನಗೆ ಏದೀನ ಬಂದು. ನನ್ನಿ ನೋವಿಗೆ ಕೊನೆಯೇನೋ ತಿಳಿಯದೆ ನಿನಗೆ ಏದೀನ ಬಂದು. ತಿಳಿಯದೆ ನಿನಗೆ ಏದೀನ ಬಂದು. ತಾಳಲಾರೆ ತಾಳಲಾರೆ ತನುವಿನ ಈ ಬಾಧೆಯ. ಪರಮೇಶ್ವರನೇ ಕರುಣೆಯ ತೋರಿ ಪರಿಹರಿಸು ಬೇಗ. ತಾಳಲಾರೆ ತಾಳಲಾರೆ ಜಗದೀಶ್ವರ, ಕಳಹೀನನಾದ ಈ ದೀನ ಚಂದ್ರಮನನ್ನು ಕಾಪಾಡಬೇಕೆಂದು ಬೇಡುವೆನು. ಶಾಂತನಾಗು ಚಂದ್ರಮ. ಎಲ್ಲಿಂದ ಬಂತು ಸ್ವಾಮಿ ನನಗೆ ಶಾಂತಿ? ಚಂದ್ರಮ ಶಾಂತಿಯಿಲ್ಲದೆ ಕೈಲಾಸದಲ್ಲಿ. ಈಗಲೀಗ ಶಾಂತವಾಯಿತು.
ಕಮ್ಮಾರನ ಕಬ್ಬಿಣದ ಉರಿಯುತ್ತಿದ್ದ ನನ್ನ ಉದುರಾಜ್ಞೆಯು ಪರಮೇಶ್ವರನ ದಿವ್ಯ ದರ್ಶನದಿಂದ ಶಾಂತವಾಯಿತು. ಚಂದ್ರಮ್ಮ, ನಿನಗಾಗಿತೇಕೆ? ಯಾರಿಗೆ ನಡೆಯಿತು ಈ ಪರಿಭವ? ಅದೊಂದು ದಕ್ಷ ಬ್ರಹ್ಮನಿಂದ ಶಾಪ. ದಯಮಾಡಿ ಕಾಪಾಡಬೇಕೆಂದು ಬೇಡುವೆನು. ಭಯಪಡಬೇಡ ಶ್ರೀಪತಿ, ನಿನ್ನನ್ನು ಧರಿಸುವೆನು ನನ್ನ ಜಟಾಜುಟಾಗ್ರದ ಭಾಗದಲ್ಲಿ. ನಿನಗೆ ಅಲ್ಲಿ ಸುಖ ಸಂಪತ್ತುಗಳು ಸಿಗುವವು. ಇದು ದಕ್ಷನ ಶಾಪವನ್ನು ಈ ಮೋಚನೆ ಮಾಡುವೆನು. ಚಂದ್ರಮ್ಮ, ನಿನ್ನ ಗಗನ ಮಾರ್ಗದಲ್ಲಿ ದಿನವೊಂದು ಕಳೆ ಎತ್ತಿ ಷೋಡಶ ಕಳ ಪೂರ್ಣ ಚಂದ್ರಮನಾಗಿ ವ್ಯತ್ಯಾಸನಾಗಿ ಬಾಳು. ಈಗಲೀಗ ಶಾಂತವಾಯಿತು. ಧನ್ಯನಾದೆನು ದಯಾಕರ್ಣವ ದಿವ್ಯವಾಣಿಯಿಂದ. ವಿಷ್ಣು ಬ್ರಹ್ಮಾದಿಗಳೇ, ಕಂಡಂತಾಯಿತೆ ಆ ದಕ್ಷನು ಮಾಡಿರುವ ಮಹತ್ತರವಾದ ಕಾರ್ಯವನ್ನು. ಆದರೂ ಪಾವನನಾದ ನೀ ಚಂದ್ರಮನು ನಿಮ್ಮ ದರ್ಶನದಿಂದ ಚಂದ್ರಮ ಪವಿತ್ರವಾದಾಗ ಅವನು ವಿಶಾಲದ ಮಸ್ತಕದ ಮೇಲೆ ಚಂದ್ರಕವಾದ ಪದವಿಯನ್ನು ಗಳಿಸಿಕೊಂಡ ನೀನೇ ಭಾಗಿಸಲಿ. ಹೌದು, ಎರಡನೆಯದಾಗಿ ಒಂದೇ ಕಾಲದಲ್ಲಿ ತ್ರಿಮೂರ್ತಿಗಳ ಕರುಣೆಯನ್ನು ಪಡೆದ ನಾನೇ ದಕ್ಷ ಶಾಪದಿಂದ ರಹಿತನಾದೆನು. ಭೂದೇಶ್ವರ, ಕಾಲ ಅತೀತವಾಯಿತು. ಸತ್ರ ಪೂಜೆಗೆ ದಯಮಾಡಿಸಬೇಕೆನ್ನು ಇದು ಬೇಡುವೆನು. ಚಂದ್ರಮ್ಮ, ನೀನು ಅಲವು ಬರವು ಕರವುಂಟು. ಆಗಬಹುದು. ಮನ ಮುನಿ ಆಶ್ರಮದೇ ಮನ ಮುನಿ ಆಶ್ರಮದೇ ಮಂದ ಮಾರುತನು ಅಂದದಿಂದಲೇ ಚಂದ ಬೀರುತ್ತೆ ಇನ್ನು ಕಾಮುದು. ಮಂದ ಮಾರುತನು ಚಂದದಿಂದ ಅಂದ ಬೀರುತ್ತೆ ಇನ್ನು ಕಾಮುದು. ಚಂದಿರನಂದಲಿ ತುಂಬಿದ ಸರದಿ, ಚಂದಿರನಂದಲಿ ತುಂಬಿದ ಸರದಿ, ಚಂದಿರ ನಂದದಿ ತುಂಬಿದ ಶರದಿ, ಚಂದಿರನಂದಲಿ ಎಂದು ಕಾಣುವುದೋ ಎನ್ನಯ ಆಶ್ರಮ, ಎಂದು ಕಾಣುವುದೋ ಎನ್ನಯ ಆಶ್ರಮ. ದೇವಿ ಆದಕ್ಕೆ ಮನ ಮುನಿ ಆಶ್ರಮ, ದೇವಿ ಆದಕ್ಕೆ ತಂಗನ ಬೀಸುವ ತಂಗಾಳಿ ಉಷ್ಟಾಕಾರ ಕಣಿಸುತ್ತಲಿರುವುದು. ತನ್ನನೆ ಬೀಸುವ ತಂಗಾಳಿ ಉಷ್ಟಾಕಾರ ಕಣಿಸುತ್ತಲಿರು ಪಾದದ ನೇತ್ರವು ಉರಿಯುತ್ತಲಿರುವುದು. ಪಾದದ ನೇತ್ರವು ಉರಿಯುತ್ತಿರಲು ದೇವಿ ಆದಕ್ಕೆ ಮನ ಮುನಿ ಆಶ್ರಮ, ದೇವಿ ದೇವಿ ಆದಕ್ಕೆ. ಏನು ಇದು ವಸಂತ ಕಾಲವಾದರೂ ನನ್ನ ಕಣ್ಣೆದುರಿಗೆ ಎಲೆ ಉದುರಿದ ಕಾಡಿನಂತೆ ನಿಪಿನವಾಗಿ ತೋರುತ್ತಿರುವುದು. ಅದು ಗಂಧರ್ವಪತಿಯಾದ ವಸುಂಧರನು ಹಿತ್ತಲೇ ಬರುತ್ತಿರುವನು. ವನವ ನೋಡೆ ಮನಗೆ ಮೋದ ಹೊರೆದೋಲಾದಿ ಸೋಮನೆ. ವನವ ನೋಡೆ ಮನಗೆ ಮೋದ ಹೊರೆದೋಲಾದಿ ಸೋಮನೆ. ಮೋದವಾಯ್ತು ಮನಗೆ ಈಗ, ಮೋದವಾಯ್ತು ಮನಗೆ ಈಗ ಸುಮಂಗಲಾದಿದ. ವನವ ನೋಡೆ ಮನಗೆ ಮೋದ ಹೊರೆದೋಲಾದಿ ಸೋಮನೆ. ಗುರುದೇವನಿಗೆ ನಮಸ್ಕರಿಸುವೆನು. ಬಾ ವಸುಂಧರ ಬಾ, ನಿನಗೆ ಮಂಗಳವಾಗಲಿ. ನಿನ್ನ ಬರುವಿಗೆಯನ್ನು ನೋಡಿದರೆ ಏನೋ ಒಂದು ಕಾರ್ಯತರವು ಕಾಣುತ್ತಿರುವುದು. ಭೃಗುದೇವ,
ಜನನಿಯ ದಾಸ್ಯವನ್ನು ಬಿಡಿಸುವುದಕ್ಕಾಗಿ ಗುರುತಂತ್ಮನು ಮಹೇಂದ್ರನಿಂದ ಅಮೃತ ಕಳಸವನ್ನು ತರುತ್ತಿರುವನು. ಅದನ್ನು ನಾನು ಆ ತರುವ ಭಾಗ್ಯ ನನಗಾಯಿತು. ವಸುಂಧರ, ಅದ್ಯಾವ ಕಾರ್ಯದಲ್ಲಿ ಅಮೃತ ಕಳಸವನ್ನು ತೆಗೆದುಕೊಂಡು ಹೋಗುವ ಕಾರ್ಯದಲ್ಲಿ ನಿರುತ್ತನಾಗಿರುವೆ? ಮಹಾತ್ಮನೇ, ನಾಳಿನ ಸತ್ರಯಾಗದ ಮಹೋತ್ಸವಕ್ಕೆ ನಾರಾಯಣನು ಶಿವನಾಮ ಸುಧಾಮೃತ ಎಂಬ ಅಮೃತ ಕಳಶವನ್ನು ಕೊಡವನು ತರಲು ಹೋಗುತ್ತಿರುವನು. ಅದನ್ನು ನಾನು ಸೇವಿಸಲು ಹೋಗುತ್ತಿರುವೆನು. ಆ ವಿಷಯ ನಿಮಗೆ ತಿಳಿಯದೆ? ತಿಳಿದಿದ್ದರಿರಬಹುದು, ಆದರೆ ಮಕ್ಕಳು ಕಟ್ಟಾಳುವ ಕಟ್ಟೆಯಂತೆ ದೇವತೆಗಳು ಸೇರಿ ಹೂಡಿರುವ ಇದೊಂದು ಆಟ. ಗಂಧರ್ವನೇ, ಸತ್ರಯಾಗ ಅಂದರೇನು ಅಥವಾ ದೇವತೆಗಳು ಅಂದರೇನು? ಕಾಲವನ್ನು ಆರಲು ಸಾಧ್ಯವಿಲ್ಲದವನು ಗಗನಕ್ಕಾರುವನೆಂದು ಹಂಬಲಿಸಿದ್ದಂತಾಯಿತು ಈ ದೇವತೆಗಳ ಮನೋರಥ. ಭೃಗುದೇವ, ಅಲ್ಲಿಗೆ ಜಗದೀಶ್ವರನಾದ ಆ ಪರಮೇಶ್ವರನು ಅಗ್ರ ಪೂಜೆಯನ್ನು ವಹಿಸುವನು. ಅದನ್ನು ಮಕ್ಕಳಾಟವೆಂದು ಭಾವಿಸಬಹುದೇ? ಆ ಪರಮಾತ್ಮನ ಪಾತ್ರಕ್ಕೆ ಕರುಣರಾಗಬೇಕೆಂದು ನಾನು ಬೇಡಿಕೊಳ್ಳುವೆನು. ವಸುಂಧರ, ಆ ಪರದೇಶಿ ರೂಪಿನಲ್ಲಿ ನೋಡಬೇಕಾದ ವಿಷಯಗಳೇನಿದೆ? ಮಹರ್ಷಿಗಳಾದ ತಮ್ಮಿಂದಲೇ ತಿಳಿಯಬೇಕು. ಈಶ್ವರನು ಪರದೇಶಿಯ ಪರಶಿವನಾಗಿ ಕಾಣಿಸುತ್ತಿರುವನು. ಪರದೇಶಿಗೆ ರೂಪವಿಲ್ಲ, ಜನನ ಮರಣಾದಿಗಳ ದಂಕವಿಲ್ಲ. ಹಬ್ಬದ ದಿವಸ ರಾಟೆಯಂತೆ ಕೂಗಿಸುತ್ತಿರುವ, ಬಾವಿಯ ರಾಟೆಯಂತೆ ಕೂಗಿಸುತ್ತಿರುವ ಜಗತ್ತಿನಲ್ಲಿ ಬಹು ಕಷ್ಟ ತರದಿ ಸುತ್ತುತ್ತಿರುವ ವಿಷಯ ಸಂಸಾರವಿಲ್ಲ ಆ ಜಗದೀಶ್ವರನಿಗೆ. ಆ ಪರಶಿವನು ಪರಮೇಶ್ವರನಾಗಿ ಕಾಣುತ್ತಿರುವನು. ವಸುಂಧರ, ಸಾಕು, ನಿಲ್ಲಿಸು. ಏರಿವೆ ಕಣ್ಣಿಗೆ ಸಾಸಿವೆಯನ್ನು ಕೊಡಲಾರದಂತೆ ಓ ಸ್ವಾತಿಲ ಜಲವು ಪಿಪೀಲ ಕಗಲ ನೋಟಕ್ಕೆ ಮಹಾಸಮುದ್ರವಾದಂತಾಯಿತು ಈ ದೇವತೆಗಳ ಮನೋರಥ. ದೇವ, ಬಲೆ ದೇವ, ರಸದಲ್ಲಿ ವಿಕ್ಸು, ವಿಷದಲ್ಲಿ ಹಾಲಾಹಲ. ನಾನಿನ್ನು ಹೋಗಿ ಬರಬೇಕು. ಅರುಣ, ಏನು ದೇವತೆಗಳು ಅಂದರೇನು? ಕಣ್ಣೆರಡು ಸಾಲುವುದೆಂದು ಒಂದು ಹೆಣ್ಣನ್ನು ನೋಡುವುದಕ್ಕೆ ಹಲವಾರು ಕಣ್ಣುಗಳು. ನಾಲ್ಕನ್ನು ತಲೆಯನ್ನು ಧರಿಸಿರುವ ಆ ವೈದಿಕನಾದ ಬ್ರಹ್ಮನು ಕೆರೆಯ ಮನೆಯಲ್ಲಿ ಅಡಗಿರುವ ವೇಷಾಂಗಿನಂತೆ ಯಾವಾಗಲೂ ಕ್ಷೀರ ಸಮುದ್ರದಲ್ಲಿ ಜಡ ತಿಂದ ಮಲಗಿರುವನು ಆ ವಿಷ್ಣು. ಇವರುಗಳು ಸತ್ರಯಾಗಕ್ಕೆ ಭಾಗವಹಿಸುವರಂತೆ. ಹೆಂಡತಿಯನ್ನು ಮೆಚ್ಚಿಸಲು ಸಾವಿರಾರು ಭುಜಗಳನ್ನು ಹೊಂದಿ ಯಾವಾಗಲೂ ಕೈಲಾಸದಲ್ಲಿ ತಕ್ಕದ್ದೈ ತಕ್ಕದ್ದೈ ಎಂದು ಕುಣಿತಿರುವ ಆ ಪರಶಿವನ ಅಗ್ರ ಪೂಜೆಗೆ ಕರೆದುಕೊಂಡು ಹೋಗುವರಂತೆ. ಆದರೆ ಆ ಪರಶಿವನಿಗೆ ಎಣೆಯಲ್ಲಿ ಕಣ್ಣಿದ್ದರೆ ನನಗೆ ಪಾದದಲ್ಲಿ ಕಣ್ಣುಂಟು. ಆದ್ದರಿಂದ ಆ ಪರಶಿವನು ನನಗೆ ಸಮನು, ಅದರಲ್ಲೂ ನನಗೆ ಹೆಚ್ಚಿನ ಅಧಿಕಾರವಿದೆ. ವಿಷ್ಣುವನ್ನು ವಿವೇಕಿಸಿ ನೋಡಿದರೆ ಅವನು ನನಗೆ ಎರಡನೇ ಮೂರ್ತಿಯಾಗಿರುವನು. ಆ ಬ್ರಹ್ಮ ಓರ್ವ ಸಾಮಾನ್ಯ ವೇಷಧಾರಿ, ವೇಷ ಪೂರೈತ ದಕ್ಷ ಬ್ರಹ್ಮನೇ ನನಗೆ ಮೊದಲಾದ ಶಿಷ್ಯರು. ಆದರೆ ದಕ್ಷ ಬ್ರಹ್ಮನ್ ಏನಾದರೂ ಅಲ್ಲಿಗೆ ಹೊರಟರೆ ನನಗೂ ಹೋಗಲು ಸಮಯ ಉಂಟು. ಇದೇನು ನನ್ನ ಮನಸ್ಸು ಚಂಚಲವಾಗಿ ತೋರುತ್ತಿರುವುದು. ಇರಲಿ, ಈ ಶಿಲಾತಲ್ಪದ ಮೇಲೆ ಕುಳಿತು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಹೊಂದುವೆನು. ರಜತಾದ್ರಿವಾಸ ರಮ್ಯ ಕಾಮುದ ಭೋಗೋ ನಂದನವೋ ರಜತಾದ್ರಿವಾಸ ರಮ್ಯ ಕಾಮುದ ಭೋಗೋ ನಂದನವೋ
ಅಗ್ರ ಪೂಜಾ ಅರನೆ ಬಾರೈ ಅಗ್ರ ಪೂಜಾ ಅರನೆ ಬಾರ್ ಭೃಗು ಮೌನಿ ಗರ್ವಮಿಗೆ ತೋರ್ಪುದೆಂತು ರಜತ ತ್ರಿವಾಸ ರಮ್ಯ ಕಾಂಬುಧ ಭೃಗು ನಂದನಮೋ ಮೃಗಮೌನಿಗೆ ರಮ್ಯ ಕಾಂಗುದ ಯೋಗಿ ಚರಣರಲ್ಲಿ ಮೃಗಮೌನಿಗೆ ರಮ್ಯ ಕಾಂಗುದ ಯೋಗಿ ಚರಣರಲ್ಲಿ ನೀಲ ಮೇಘ ಶ್ಯಾಮ ನೋಡೆ ನೀಲ ಮೇಘ ಶ್ಯಾಮ ನೋಡೆ ನೀಲ ಮೇಘ ಶ್ಯಾಮ ನೋಡೆ ನೀಲ ಮೇಘ ಶ್ಯಾಮ ನೋಡೆ ಮೃಗಮೌನಿ ಕರ್ವಗೆ ತೋರ್ಪುಗೆಂದು ಮೃಗಮೌನಿಗೆ ರಮ್ಯ ಕಾಣುವುದ ಯೋಗಿ ಚರಣರಲ್ಲಿ ನಿಜ ಯೋಗ ಭಾಗ್ಯ ನಿನ್ನಾಗ ಪುರುಷನ ಯಾಗ ಭಾಗ್ಯವನ್ನು ಕರುಣಿಸುವೆ ನಿಜ ಯೋಗ ಭಾಗ್ಯ ನಿನ್ನಾಗ ಪುರುಷನ ಯಾಗ ಭಾಗ್ಯವನ್ನು ಕರುಣಿಸುವೆ ತುಂಗಧರ ತುಂಗಿವರ ಗಂಗಾಧರ ಲಿಂಗಕರ ತುಂಗಧರ ತುಂಗಿವರ ಗಂಗಾಧರ ಲಿಂಗಕರ ರಜತ ತ್ರಿವಾಸ ರಮ್ಯ ಕಾಂಬುಧ ಭೃಗು ನಂದನವೋ ನಿಜ ಭಕ್ತನಾದವರ ವಿಷ್ಣು ನೀನು ನಿಜ ಭಕ್ತಿಗೆ ನಾ ಮನವೊಲಿದೆ ನಿಜ ಭಕ್ತನಾದವರ ವಿಷ್ಣು ನೀನು ನಿಜ ಭಕ್ತಿಗೆ ನಾ ಮನವೊಲಿದೆ ಚಕ್ರಧರ ಭಕ್ತಿವರ ಶಕ್ತಿವರ ಯುಕ್ತಿವರ ಚಕ್ರಧರ ಭಕ್ತಿವರ ಶಕ್ತಿವರ ಯುಕ್ತಿವರ ಬ್ರಹ್ಮೌನಿಗೆ ರಮ್ಯ ಕಾಣುವುದ ಯೋಗಿ ಚರಣರಲ್ಲಿ ಯೋಗಿ ಚರಣರಲ್ಲಿ ಯೋಗಿ ಚರಣರಲ್ಲಿ ಅರ್ಥ ನೋಡಿ ಜನ ಒಂದು ವೃಕ್ಷದ ಅಡಿಯಲ್ಲಿ ಯಾವಳೋ ಗಂಧರ್ವ ಸುಂದರಿಯು ಸ್ನಾನ ಮಾಡಿ ತನ್ನ ಕೆದರದ ಮುಡಿಯನ್ನು ಒಣಗಿಸಲೋ ಸುಗೆ ಎಂದು ಆ ಭೂಗರ್ಭದ ಮೇಲೆ ಮಲಗಿರುವಳೋ ಏನು ಎಂಬಂತೆ ಅರ್ಧ ಶರೀರವು ಆಶ್ಚರ್ಯಕರವಾಗಿ ಕಾಣುತ್ತಿರುವುದು. ಅತ್ತ ನೋಡು ಜನಾರ್ದನ, ಯಾವುದೋ ಒಂದು ಜಿಂಕೆಯು ಆ ಸರೋವರದಲ್ಲಿ ಮಿಂದು ತನ್ನ ತಾಪವನ್ನು ಸಹಿಸಲಾರದೆ ತನ್ನ ನಿರುನೋಟವನ್ನು ನೋಡುತ್ತಾ ಆ ವೃಕ್ಷದ ಅಡಿಯಲ್ಲಿ ತನ್ನ ಎರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ಕಿರಾತಕರನ್ನು ನೋಡುತ್ತಿರುವುದೋ ಏನು ಎಂಬಂತೆ ಮತ್ತೆರಡು ಕಾಲುಗಳನ್ನು ತನ್ನ ಕಣ್ಣಿನ ಪಕ್ಕದಲ್ಲಿ ಇರಿಸಿ ಕಣ್ಣನ್ನು ಪಸರಿಸಿ ನೋಡುತ್ತಿರುವುದು. ಕಾಲಿನಲ್ಲಿ ಅಂಟಿಸಿರುವ ಆ ಪ್ರಜ್ವಲಿಸುತ್ತಿರುವ ಕಿರಣವು ಎಷ್ಟು ಅರ್ಧ ಶರೀರವು ಆಶ್ಚರ್ಯಕರವಾಗಿ ಕಾಣುತ್ತಿರುವುದು. ಸದಾಶಿವ ದೇವ, ಪ್ರಪಂಚದಲ್ಲಿ ನಿನಗೆ ಅತ್ಯಾಶ್ಚರ್ಯಕರವಾದ ಸಂಗತಿ ಏನಿರುವುದು? ಆ ಮರದಡಿಯಲ್ಲಿ ಮಲಗಿರುವ ಮಹಾತ್ಮನೇ ಭೃಗುದೇವನಲ್ಲವೇ? ಜನಾರ್ದನ, ಅದು ನನಗೆ ತಿಳಿದಿರುವುದು. ಈ ಕಾಡಿನ ಮಧ್ಯದಲ್ಲಿ ಗಣ ಗಂಭೀರವಾಗಿ ಹರಿಸುತ್ತಿರುವ ಸಿಂಹವು ಆನೆಯ ಮಸ್ತಕವನ್ನು ಬಡಿದಾಡಿ ಸಾಕಾಗಿ ಆ ವೃಕ್ಷದ ಅಡಿಯಲ್ಲಿ ದಕ್ಷತೆಯಿಂದ ಮಲಗಿರುವಂತೆ ಅದೆಷ್ಟು ಗರ್ವದಿಂದ ಮಲಗಿರುವನು ಆ ಭೃಗುದೇವನು. ಸರ್ವೇಶ್ವರ, ಗರ್ವವೇ ರೂಪವೆತ್ತಿ ರೂಪಾಕಾರವಾದ ಅಹಂಕಾರ ದೇವತೆಯೊಡನೆ ಸರಸವಾಡುತ್ತಿರುವನ ಭೃಗುದೇವ. ಹೇಗಾದರೂ ಆಗಲಿ ಎತ್ತರಿಸುವೆನು. ಎಚ್ಚರವಾಯಿತೇ ಭೃಗುದೇವ? ಎಚ್ಚರವೇನು ನಾರಾಯಣ? ಈ ಭೃಗು ಋಷಿಯು ಯಾವಾಗಲೂ ತನ್ನ ಆತ್ಮದಾನದಿಂದ ಎಚ್ಚರದೇ ಇರುವನು. ಅವನ್ಯಾರು? ಆ ಶಿಲಾತಲ್ಪದ ಮೇಲೆ ಕುಳಿತಿರುವ ಶಿವಯೋಗಿ. ಅವನೇ ಪರಮಾತ್ಮನಾದ ಪರಶಿವನು. ಸರ್ಪಸೈನ, ಪರಮಾತ್ಮನ್ಯಾರು ಪರಶಿವನ್ಯಾರು? ನೀವಿರುವರು ಇನ್ನು ಚಿಕ್ಕವರು, ನಿಮಗೆ ಯಾವುದು ತಿಳಿಯುವುದಿಲ್ಲ. ದೇವ, ಗಂಧರ್ವರು ಜಗತ್ತಿನ ಕಲ್ಯಾಣಕ್ಕಾಗಿ ಶರವಣ ತೀರದಲ್ಲಿ ಶಿವಸತ್ರ ಯಾಗವನ್ನು ಮಾಡುತ್ತಿರುವರು. ಆ ಯಾಗದ ಪೂಜಾ ಅಗ್ರದೇವನಾದ ಸಾಂಬಶಿವ ಮೂರ್ತಿಯನ್ನು ಕರೆದುಕೊಂಡು ಹೋಗುತ್ತಿರುವೆನು. ಹೀಗೆ ಹೋಗುತ್ತಾ ದಾರಿಯಲ್ಲಿ ತಮ್ಮ ದರ್ಶನವಾಯಿತು. ಆದರೆ ಗರ್ವವೇ ಸೇರದಿರುವ ಗೌರಿಪತಿಯೊಡನೆ ನಿಮ್ಮ ಹತ್ತಿರ ಬಂದು ಕುಳಿತುಕೊಂಡೆನು. ಎಲ್ಲಿ ನಿಮ್ಮ ಆಯಾಸವನ್ನು ಉಂಟು ಮಾಡಿ ನಿಮ್ಮ ಋಣವನ್ನು ತೀರಿಸುವುದಕ್ಕಾಗಿ ಎಲ್ಲಿ ನಿಮ್ಮ ಚರಣವನ್ನು ಒತ್ತಿ ಮುಂದೆ ಸಾಗುವೆನು. ಬಹಳ ಸಂತೋಷ. ನಿನ್ನ ವಿವೇಕೆಗೆ ಮೆಚ್ಚಿದನು ಲಕ್ಷ್ಮೀಶ. ಕಂಡೆ ನೀ ನನ್ನ ಪಾದದ ನೇತ್ರವನ್ನು ನನ್ನ ಪಾದದಲ್ಲಿ. ಸದಾಶಿವನ ಹಣೆಗಂಡಿನಿಂದಲೂ ಪವಿತ್ರವಾದ ನನ್ನ ಪಾದವನ್ನು ಕಂಡು ಧನ್ಯನಾದೆ. ಎಲೇ ಸದಾಶಿವ ಮೂರ್ತಿಯೇ,
ನೀನೇಕೆ ಮಾತನಾಡದೆ ಮೌನವಾಗಿ ಕುಳಿತಿರುವೆ? ಮೌನವರದೆ ನಿನ್ನ ಜೊತೆ ಮಾತೇನು ಋಷಿ? ಹಾಗಾದರೆ ನನ್ನೊಡನೆ ಮಾತನಾಡಲು ಸಾಧ್ಯವಿಲ್ಲವೇ? ಇಲ್ಲ, ಯಾವಾಗಲೂ ಈ ಸದಾಶಿವ ಮೂರ್ತಿಯು ನಿನ್ನಂತಹ ವಿವೇಕ ರಹಿತೊಡನೆ ಮಾತನಾಡುವುದಿಲ್ಲ. ಹಾಗಾದರೆ ನೀನು ಬಹು ಜಾಣನೆ, ನಾನು ನಾರಾಯಣನು ವಿವೇಕ ರಹಿತನೇ. ಅದನ್ನು ನೀನೇ ವಿವೇಕಿಸಬೇಕು ಭೃಗುಷಿ. ಹೇಳು. ಕಾಡಿನ ಮಧ್ಯದಲ್ಲಿ ಬೆಳೆದಿರುವ ಬಿದಿರುಗಳು ಒಂದಕ್ಕೊಂದು ತಿಕ್ಕಾಡಿ ಅದರಿಂದ ಉಂಟಾದ ಅಗ್ನಿಯು ಇಡೀ ಕಾಡನ್ನೇ ದಹಿಸಿದಂತೆ ನಿನ್ನ ರಾಜಸಾನುಗುಣ ಎಂಬ ವಿಷಯ ಆನಂದಗಳು ಹಾವಿನ ಪೊರೆಯ ಮೇಲೆ ಮುಚ್ಚುತ್ತಿರುವ ಉತ್ತರ ಮಣ್ಣಿನಂತೆ ದಿನೇ ದಿನೇ ಹೆಚ್ಚುತ್ತಿರುವ ನಿನ್ನ ರಾಜಸಗುಣವೆಂಬ ಅಹಂಕಾರವು ನಿನ್ನ ವೈಮನವನ್ನು ಮುಚ್ಚುತ್ತಿರುವುದು. ಯಾವಾಗಲೂ ಮಮತೆಯಿಂದ ತಿರುತ್ತ ತರಗೆಲ್ಲ ತಿರುತ್ತಿದ್ದ ಮೇಕೆಯು ತುಪ್ಪದ ಸವಿಯನ್ನು ಬಲ್ಲದೆ ಭೃಗುಷಿ ಎಂಬ ನಿನ್ನ ಅಹಂಕಾರವು ಎಲುವನ್ನು ಕಡಿದ ಹೆಬ್ಬುಲಿಯು ಯಾವಾಗಲೂ ಕಬ್ಬನ್ನು ಬಯಸಿದಂತಾಯಿತು. ಕೇಳು, ಧರ್ಮಕ್ಕೆ ಸ್ಥಿರವಾಗಿ ಸುಖಿಯಾಗು. ಕಣ್ತೆರೆದು ನೋಡು, ನಿನ್ನ ಆತ್ಮರಲ್ಲಿ ಆತ್ಮರ ಯಾರೆಂಬುದನ್ನು ನೋಡು. ಧರ್ಮಕ್ಕೆ ಸ್ಥಿರವಾಗಿ ಸುಖಿಯಾಗು. ಅದನ್ನು ನಾನು ನಿನ್ನಿಂದ ಕೇಳಲು ತಿಳಿದುಕೊಳ್ಳಬೇಕಾಗಿಲ್ಲ. ಆ ಹೇಳ ನಿನ್ನ ಕೊಟ್ಟುಗಳಂಗಳ ಕೈಲಾಸದಲ್ಲಿ ನಿಧಾನಿಸು ಜನಾರ್ದನ. ನೀವೀರ್ವರು ಒಂದೇ ಸಂಕಲ್ಪ ಹೂಡಿ ಈ ನನ್ನಲ್ಲಿ ವೈರತ್ವವನ್ನು ಸಾಧಿಸಲು ಬಂದಿರುವರಿ. ನೀನಿನ್ನು ಹೊರಡಬಹುದು ಆ ನಿನ್ನ ಸದಾ ಶಿವನೊಡನೆ. ಭೃಗುದೇವ, ತೊಟ್ಟು ಮಾಗದೆ ಹಣ್ಣು ಕಳಚಿ ಬೀಳುವುದಿಲ್ಲ. ಹೊರಡುವೆನು ನಾನೆಂದು ಗಳಿಗೆಯಲ್ಲಿ. ಕೌಸ್ತುಭಧಾರಿ, ತೊಳು ಮಾಡಬೇಡ. ನಿನ್ನ ಕಾಲದಲ್ಲಿ ಅರಿವಿಲ್ಲ ಭೃಗುದೇವನಿಗೆ. ದಿಗ್ದರ್ಶಕ ಕುಲವಿಘಾತ, ದಿಗ್ದರ್ಶಕ ಕುಲವಿಘಾತ, ಮುನಿಗೆ ವಂಚನೆಯನ್ನು ಮಾಡಿದ ದ್ರೋಹಿ. ನಾನು ಮುನಿಗೆ ವಂಚನೆಯನ್ನು ಮಾಡಿಲ್ಲ. ನಾನಲ್ಲವೇ ಮುನಿಗಳಿಗೆ ಅಗ್ರಸ್ಥಾನವನ್ನು ವಹಿಸಿರುವ ಭೃಗುದೇವ. ನೀನಾದ ಏಕೆ ಅಗ್ರಸ್ಥಾನದಲ್ಲಿ ಭೃಗುದೇವ? ನೀನೋರ್ವ ರಾಜಸಿಂದ ಕೂಡಿದ ಜಟಾಧಾರಿ. ನಿನ್ನ ವೇಷಭೂಷಗಳನ್ನು ನೋಡಿದರೆ ಶಿವಯೋಗಿಯಂತೆ ಕಾಣುತ್ತಿರುವೆ. ನಿನ್ನ ಆತ್ಮನಲ್ಲಿ ಶಿವನಿಲ್ಲ. ಕುಂದಣದ ಎರಕದಂತ ಎರಕವಾದ ನನ್ನ ಪಾದದ ನೇತ್ರವನ್ನೇಕೆ ಕಿತ್ತಿಸಿದೆ? ಇದೆಲ್ಲವೋ ನೀನು ಕಲ್ತಿರುವಾದ ಮಾತ್ರವಾದ ಮೋಸವಲ್ಲ. ಋಷಿದೇವನ ಅಹಂಕಾರವನ್ನು ಕಿತ್ತೆಸೆದು ಅವನಿಗೆ ಉಪಕಾರವನ್ನು ಮಾಡಿದು ಮೋಸವೇ? ಶಾಂತನಾಗು ಭೃಗುದೇವ. ನಿನಗಾದ ಪ್ರಯಶ್ಚಿತ್ತದಿಂದ ನೀನೇಕೆ ಹಂಬಲಿಸುತ್ತಿರುವೆ? ಪ್ರಯಶ್ಚಿತ್ತ ಪ್ರಯಶ್ಚಿತ್ತ ಯಾರಿಂದ ಯಾರಿಗೆ ಪ್ರಯಶ್ಚಿತ್ತ? ಧಿಕ್ಕಾರದನು ಜಾತಕ, ಕಿಲದಲ್ಲಿ ಧಿಕ್ಕಾರದನು ಜಾತಕ, ಕಿಲದಲ್ಲಿ ಧಿಕ್ಕಾರದನು. ಧಿಕ್ಕಾರದನು ಜಾತಕ, ಕಿಲದಲ್ಲಿ ಧಿಕ್ಕಾರದನು ಜಾತಕ, ಕಿಲದಲ್ಲಿ ಧಿಕ್ಕಾರದನು. ಯಾರಿಂದ ಯಾರಿಗೆ ಕೃತಜ್ಞತೆ? ದ್ರೋಹಿ, ಮುನಿಗೆ ವಂಚನೆಯನ್ನು ಮಾಡಿದ ದ್ರೋಹಿ. ಯಾವ ಮಹಾತ್ಮ ಕಾಂಕ್ಷೆಯನ್ನು ಈಡೇರಿಸಬೇಕೆಂದು ಒಂದು ಉಗ್ರವಾದ ತಪಸ್ಸನ್ನು ಪಡೆದು ಅಂತ ಭೃಗುದೇವನ ಕೋಪಾಗ್ನಿಗೆ ನೀವೆಲ್ಲರೂ ಅಬೀರ್ಭಾಗ. ನೀಲಮೇಘ ಸಾಮನಾಗಿ ಅಷ್ಟು ಹೊತ್ತು ದೇವನಿಗೆ ದೇವನಾಗಿ ಅಷ್ಟಮಹಾಲಕ್ಷ್ಮಿಯರಿಂದ ಶೋಭಿಸುತ್ತಿರುವ ನೀನು ಭೂಲೋಕದ ದಶ ಯೋಗಿಗಳಂತೆ ಜನ್ಮವೆತ್ತು ಇದೇ ನನ್ನ ಅನೇಕ ತಪಸ್ಸಿನ ಅತಿ ಉಗ್ರವಾದ ಭೃಗುದೇವನ ಶಾಪ. ಪರಶಿವನ ದಯೆ ನನಗಿರುತ್ತಿದೆ. ಪರಶಿವ
ಧರಿಸುವೆ ದಶವತಾರವ ಧರಿಸುವೆ ದಶವತಾರವ ಪರಿಗರಿಪೆ ತಾಪದಿ ಜಗದಿ ಬೆರೆವೆ ಅರುಷದಲ್ಲಿ ಭೃಗುದೇವ, ನಿನಗೆ ನೀನೇ ಗುರುವೆಂದು ಹಂಬಲಿಸುತ್ತಿರುವೆ. ನಿನ್ನ ಪ್ರತಿಜ್ಞೆಯನ್ನು ನೀನೇ ಬಲ್ಲೆ. ಅದರಿಂದ ನನಗಾಗುವ ತೊಂದರೆ ಏನಿಲ್ಲ. ದಕ್ಷ ಬ್ರಹ್ಮನಿಗೆ ನಮಸ್ಕರಿಸುವೆವು. ಶಬ್ದವಾಗುತ್ತ ಏನು ಹಿರಿಯರಿಂದ ಕಿರಿಯರಿಗೆ ಮನ್ನಡೆ. ವಿಶೇಷ ಇದು ದಕ್ಷ ಬ್ರಹ್ಮ. ಕಿರಿಯಾದ ವಟಬೀಜವು ವಿಶಾಲಾದ ವಕ್ಷದ ಮೇಲೆ ಜಾಣ ಬ್ರಹ್ಮ, ನಿನ್ನೊಡನೆ ನಾನು ಬರುತ್ತೇನೆ ಅಂತ ಹೇಳಿರಲಿಲ್ಲವೇ? ಸದಮಲನೆ ದಕ್ಷಾಪತಿ ಸದಾ ಸುಶೀಲ ವಿಲೋಲ ಸದುಮುಲನೆ ಬೇಡ ಸದಮಲ ದಕ್ಷಾಪತಿ ಸದಮಲನೆ ದಕ್ಷಾಪತಿ ಇದರಂತದವನು ಪುರದಿಂದ ಕೇಳೆ ಇದರಂತದವನು ಪುರದಿಂದ ಕೇಳೆ ಸದಮಲನೆ ತ್ಯಜಿಸಿ ಸದುರುದ ಬೇಳ್ವೆ ಸದಮಲನೆ ತ್ಯಜಿಸಿ ಸದುರುದಯ ಬೇಳ್ವೆ ಸದಮಲನ್ ದಕ್ಷಾಪದಿ ಸದಾ ಸುಶೀಲ ವಿಲೋಲ ಸದುಮುಲನೆ ಬೇಳ್ವೆ ಸದಮಲನೆ ದಕ್ಷಾಪದಿ ಸದಮಲನೆ ದಕ್ಷಾಪದಿ ಸದಮಲನೆ ದಕ್ಷಾಪದಿ. ಹೇಳಿದನು ನಿಮ್ಮ ಮಾತುಗಳನ್ನು ಈ ದೇವತೆಗಳ ಸಮ್ಮೇಳನದಲ್ಲಿ, ಆದರೂ ಕಾರ್ಯವು ಮಿಂಚಿ ಹೋಯಿತು. ಏನೋ ದೇವತೆಗಳ ಸಮ್ಮಿಲನದಲ್ಲಿ ಈ ದಕ್ಷ ಬ್ರಹ್ಮನು ಮಾತು ಉಲ್ಲಂಘನೆಯೇ? ಸಂಶಯವೇನು ದಕ್ಷ ಬ್ರಹ್ಮ? ಏನು ಹೇಗೆ ಸಚಿವ ವಂಚಕ? ಪರಮೇಶ್ವರೇ, ದೇವತೆಗಳ ಸಮ್ಮಿಲನದಲ್ಲಿ ನೀನೊಬ್ಬ ಇರಲೆಂದು ಸುಮ್ಮನೆ ಇರಬೇಕಾಗಿದೆ. ಸಾಕು ಬಾಯಿ ಮುಚ್ಚು. ಮುಂದುವರೆದರೆ ಮಯಸ್ಸಿನ ಭಯವಿಲ್ಲ ಭೃಗುದೇವ. ನಾನು ಮಹೇಶನ ಭಯಕ್ಕಾಗಿ ಹೇಳಲಿಲ್ಲ, ನಿನ್ನ ಹಿತಕ್ಕಾಗಿ ಹೇಳಿದೆನು. ಅವನ್ನು ನಾನು ಬಲ್ಲೆನು. ಆ ಶಿವ, ಈ ಶಿವ ಸದಾಶಿವನಂದು ಹೊಗಳುತ್ತಿರುವನೋ ಆ ಗೊಲ್ಲು ಗೊರವನನ್ನು, ಈ ಬ್ರಹ್ಮನಂತ ಗೊಡ್ಡು ವೈದಿಕನನ್ನು. ಅವನೆಲ್ಲ ಆ ಪರಶಿವ. ಅಲ್ಲಿ ನೋಡು, ದಕ್ಷ ಬ್ರಹ್ಮನ ಜಾಮಾತನಂದು ಅಕ್ಷಮಾಲವರನಂದು ಹಸಿದಾದ ಭೂಷಿಕನೆಂದು ಆ ಸದಾಶಿವನ ಅದೆಷ್ಟು ದಕ್ಷತೆಯಿಂದ ಕುಳಿತಿರೋನು. ದಕ್ಷ ಬ್ರಹ್ಮನ ಜಾಮಾತ ಭಾಗ್ಯ. ದಕ್ಷ ಬ್ರಹ್ಮನ ಜಾಮಾತ ಭಾಗ್ಯ. ದಕ್ಷ ಬ್ರಹ್ಮನ ಜಾಮಾತ ಭಾಗ್ಯ. ಭೃಗುದೇವ, ಈ ದೇವತೆಗಳ ಸಮ್ಮಿಲನದಲ್ಲಿ ಎಲ್ಲ ಎದ್ದು ನಮಸ್ಕರಿಸುವಾಗ ಅವನೇಕೆ ನಮಸ್ಕರಿಸದೆ ಶಬ್ದನಾಗು ಕುಳಿತಿರುವನು? ಅದೊಂದು ಹಳಿಯ ಮಾವಿಂದರ ಮೌನ ಭಾವ. ಋಷಿದೇವ, ಬಾಯಲ್ಲಿ ಮೌನವಾದರೆ ಈ ಕೈಯಲ್ಲೇಕೆ ನಮಸ್ಕರಿಸಬಾರದು? ಅವನೇನು ಸದಾಶಿವನೋ ಇಲ್ಲ ಸುರವೇಷ ಧರಿಸಿದ ಆ ಮೂಗು ಮಾರಿಯೇ? ದಕ್ಷದೇವ, ಮಾರಿಯನ್ನನ್ನು ಬೇಡ, ಮಹಾದೇವನನ್ನು ಮಾರಿ ಮುನಿದು
ಮನೆಯನ್ನು ಮಂಡಿಸಿ ಮಾಧವನ ಭಕ್ತಿಯನ್ನು ಮರೆಬಿಡಬೇಕು. ಚಂದ್ರಮ, ನಿನಗಾಗುವ ಪರಿಭವವನ್ನು ಜ್ಞಾಪಕದಲ್ಲಿಡುಕೋ. ನಿನ್ನ ಮಯಸನ ಮುಂಗಡಿಯಲ್ಲಿ ಮತ್ತೊಂದು ಪ್ರಾಯಚಿತ್ತ ಕಲ್ಪುತ್ತಿರುವುದು. ಬುಡದಳು ಕಡುಕುವ ದೊಡ್ಡ ವೈರವು, ಬುಡದಳು ಕಡುಕುವ ದೊಡ್ಡ ವೈರವು, ಬುಡನ ತರುವಂದಿನ ತೀರನೆ, ಬುಡನ ತರುವಂದಿನ ತೀರನೆ, ಬುಡದಳು ಕಡುಕುವ ದೊಡ್ಡ ವೈರವು. ಮುದದಳು ಬಂಧಿಸಿ ಮರದಳು ರಂಜಿಸಿ ಬಲದ ಬಗ್ಗಿಸಿ ಬಲದಿಂದ, ಗುಳದನ್ನು ಬಂಧಿಸಿ ಬಲದಳು ಬಗ್ಗಿಸಿ ಬಲದಿ ಬಗ್ಗಿಸಿ ಬಲದಿಂದ, ಕಡುಕ ತರುವೆನ್ನ ಉಡಾರಿ ವೀರನ, ಕೆಡುಕೆ ತರುವೆನ್ನ ಉಡಾರಿ ವೀರನ್, ಕಡತ್ತಾಳಿಯ ಜಯಿಸುವೆ, ಕಡತ್ತಾಳಿಯಲ್ಲಿ ಜಯಿಸುವೆ. ಸದಾನನಂ ಆಧಾರಿಪೆ ಮದಾನನಂ ಬಿಡು ಬಿಡು, ಸದಾನನಂ ಆಧಾರಿಪೆ ಮದಾನನಂ ಬಿಡು ಬಿಡು, ಸದಾನನಂ ಆಧಾರಿಪೆ ಮದಾನನಂ ಬಿಡು ಬಿಡು. ಗುಡಗಳು ಕಡುಕುವ ದೂರ ವೈರವೋ, ಗುಡನೆ ತರುವಂದಿನ ತೀರನೆ, ಗುಡನೆ ತರುವಂದಿನ ತೀರನೆ, ಗುಡಗಳು ಕಡುಕುವ ದೂರ ವೈರವೋ, ಗುಡ ವೈರವೋ, ಗುಡ ವೈರವೋ. ಶೀಲಶಯನ, ನಾಗಭೂಷಣ, ನಟರಾಜನ್ನು ಹೊಗಳುತ್ತಿರುವ ನಾಟ್ಯರಾಣಿ ಭೃಗುದೇವ, ಈ ದೇವತೆಗಳ ಮಾತನ್ನು ಕೇಳಬೇಡ. ಯಕ್ಷರಾಜ, ಆ ಪರಶಿವನು ನಾಗಾಭೂಷಣವಿಲ್ಲವೇ, ಶೃಂಗಾರವಿಲ್ಲವೇ, ಆಭರಣ ಅಲಂಕಾರ ತಿಳಿದೆ. ಸಣ್ಣ ಸಣ್ಣ ಕಾಯಿಗಳನ್ನು ಸರಮಾಲೆಯನ್ನು ಕಟ್ಟಿಕೊಂಡು ಯಾವಾಗಲೂ ಸೊಗಡನ್ನು ಬೀರುವಾಗ ಒಂದು ಹಳದಿಕ್ಕ ಸರ್ಪವನ್ನು ಸುತ್ತಿಕೊಂಡು ಆದರಿದಿರೋ ಪರಶಿವನು ನಿಂಗೆ ಶೃಂಗಾರ ಭೂಷತನೋ. ದಗೀತಿ ಸಂಬಳವಿಲ್ಲದ ಒಗಳು ಪಟ್ಟವನು ನೀನಾದೆ. ಸಾಂಬ ಶಿವನಿಗೆ ಉಡುವುದಕ್ಕೆ ಬಟ್ಟೆ ಇಲ್ಲದೆ ಮಾರುವುದ ಕೌಟಿಯನ್ನು ಕಟ್ಟಿಕೊಂಡು ಕೈಯಲ್ಲಿ ಕಬ್ಬಿನ ಸಲಾಕಿನ ಹಿಡಿದುಕೊಂಡು ಬೀದಿ ಬೀದಿ ಅಲೆಯುತ್ತಿರುವ ಭಿಕ್ಷುಕನು ನಿನಗೆ ಭಸ್ಮಾಭೂಷತನೋ. ದಕ್ಷಧೀರ, ಕನಕಾಧೀರನೆಂದು, ಭಕ್ತಧೀರನೆಂದು, ಸರ್ವೇಶ್ವರನೆಂದು, ಸರ್ವೇಶ್ವರನಿಗೆ ಮಗಳಾದ ಸತಿಯನ್ನು ಕೊಟ್ಟ ವೈಭವದ ಮಾತನ್ನು ಮರೆತೆಯ? ಅದೊಂದು ಘಟಿಸುವ ಮಹತ್ವವಾಗಿರಲಿ. ನಾ ಕೊಟ್ಟೆ ಮಗಳನ್ನು ಓರ ಮಸಾಣ ರುದ್ರನಿಗೆ ಹಸಿಯ ಹೊತ್ತು ಸಂತೆಗೆ ಮಾರುವ ಒಂದು ಮುದುವೆ ಎತ್ತನ್ನು ವಾಹನ ಮಾಡಿಕೊಂಡು ಆ ದರಿದ್ರ ಪರಶಿವನಿಗೆ ಕೊಟ್ಟು ಮರಳಾದೆ. ಅನೇಕ ಪಿಚಾತಿಗಳ ಅಂಕ ಸಂಖ್ಯೆ ಇಲ್ಲದ ಆ ರುದ್ರೆಗೆ ಮಗಳಾದ ಸತಿಯ ಮುಖವನ್ನಾದರೂ ನೋಡಿ ಶಾಂತನಾಗು ದಕ್ಷ ಬ್ರಹ್ಮ. ಜಾಲ ಬ್ರಹ್ಮ, ನನ್ನ ಜಾಮಾತನೆಂದು ಸುಮ್ಮನೆ ಇರಬೇಕಾಗಿದೆ. ಸುಮ್ಮನಿಲ್ಲು. ಭೃಗುದೇವ, ಇದೊಂದು ಮಹಾಯಜ್ಞವನ್ನು ಬಂದರೆ ಅನ್ನವನ್ನು ತಿನ್ನೋಕೆ ಮೊದಲು ಎಲೆಯನ್ನು ನಾಯಿ ಮುಟ್ಟದಂತೆ ಆಯಿತು. ನಡೆಯಿರಿ, ಇನ್ನು ನಾವು ಮುಂದೆ ಕಾರ್ಯವನ್ನು ವರ್ತಿಸೋಣ. ದೇವತೆಗಳ ಸತ್ರ ಪೂಜೆಗೆ ಹೋದ ಮೇಲೆ ಅದೇಕೆ ಸ್ವಾಮಿ ನಿಮ್ಮ ಮುಖ ಕಮಲವು ಮಂಜು ಮಸುಕಿದ ಕಮಲದಂತೆ ಕಾಂತಿಹೀನವಾಗಿ ಕಾಣುತ್ತಿರುವುದಲ್ಲ? ದೇವಿ, ನನಗಾಗಿತ್ತು ಸತ್ರಯಾಗದ ಪೂಜೆ ಕೈಲಾಸದಲ್ಲಿ. ಪುಣ್ಯ ಪುರುಷರ ಮಧ್ಯದಲ್ಲಿ ಕೆಲವು ದುರ್ಘಟನೆಗಳು ನಡೆದವು ದೇವಿ. ಆ ದುರ್ಘಟನೆಯನ್ನು ಕೇಳಲು ನನ್ನ ಮನವು ಮುಮ್ಮಾರುತ್ತಿರುವುದು ಮಹಾದೇವ. ಆ ದುರ್ಘಟನೆಯನ್ನು ಭಕ್ತ ನಂದೀಶ್ವರನಲ್ಲಿ ಕೇಳು. ನಂದೀಶ್ವರ, ನೀ ಹೇಳು, ಶರವಣದಲ್ಲಿ ನಡೆದ ಆ ದುರ್ಘಟನೆಯನ್ನು. ಕೇಳಬಾರದು ತಾಯಿ. ಸರ್ವೇಶ್ವರನ ಧರ್ಮ ಪತ್ನಿಯು ಕೇಳಿದರೆ ಮನ ಮರುಕವಾಗುತ್ತದೆ ತಾಯಿ. ಬಸವೇಶ್ವರ, ನನ್ನ ಮನಮರಗುವುದಕ್ಕೆ ಮಹಾದೇವನ ಮುಖ ಕಾಂತಿಯೇ ಕಾರಣವಾಗಿರುವುದು. ಮರೆಮಾಚಬೇಡ. ನನ್ನ ಪತಿಗಾದ ಮರುಕವು ಯಾರಿಂದ ನಡೆಯಿತು? ಏನು ಆದಿಶಕ್ತಿ ಅರಸನ ಅಂದಾದ ಮುಖವು ಕಾಂತಿಗುಂದಿದೆ ಅಂದಿರೇನು ತಾಯಿ? ಶಿವೇಶ, ಕರಿ ಕಂಕಣವನ್ನು ನೋಡಲು ಕನ್ನಡಿ ಬೇಕೇನು? ಪತಿಯ ಮುಖವನ್ನು ನೋಡಿದರೆ ಮರುಕವಾಗುವುದು. ಅದೇನೆಂದು ಬೇಗ ಹೇಳು.
ನೀಲಕಂಠ ಚಂದ್ರಮೌಳಿ ನೀಲಕಂಠ ಚಂದ್ರಮೌಳಿ ಭಸ್ಮಲೇಪಿತ ಶಂಕರ ಹೇ ಗಿರೀಶ ಶೂಲಪಾಣಿ ಹೇ ಗಿರೀಶ ಶೂಲಪಾಣಿ ಪಾರ್ವತಿ ಪರಮೇಶ್ವರ ನೀಲಕಂಠ ಚಂದ್ರಮೌಳಿ ವೃಷಭವಾಹನ ಸರ್ಪಭೂಷಣ ವ್ಯಾಘ್ರ ಚರ್ಮ ವರದರ ವೃಷಭವಾಹನ ಸರ್ಪಭೂಷಣ ವ್ಯಾಘ್ರ ಚರ್ಮ ವರದರ ಪಾಲನೇತ್ರ ಶೂಲಪಾಣಿ ಪಾಲನೇತ್ರ ಶೂಲ ಅಸ್ತ್ರ ಪಾರ್ವತಿ ಪರಮೇಶ್ವರ ನೀಲಕಂಠ ಚಂದ್ರಮೌಳಿ ನೀಲಕಂಠ ಚಂದ್ರಮೌಳಿ ನೀಲಕಂಠ ಚಂದ್ರಮೌಳಿ. ದೇವಿ, ಸೂರ್ಯ ಕಿರಣಗಳು ಸೋಕಿದ ಕ್ಷಣ ಮಾತ್ರದಲ್ಲಿ ನಾಶವಾಗುವ ಮಂಜುವನಿಗಳು ಸೋಕಿದೊಡನೆ ಈ ತಾವರೆಗೆ ಭಂಗವೆಲ್ಲಿ? ಭಕ್ತ ನಂದೀಶ್ವರ, ಅದ ಕುಬೇರನ ಕೊಳೆ ತಾವರೆ ಆದರೇನು, ಅದು ಒಂದು ದಿನ ಕಂದಿ ಹಾಳಾಗುವುದು. ಕೇಳ್ಯಾನಂದೀಶ್ವರ, ಪರಶಿವನ ಪವಿತ್ರವಾದ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಕಾಡಿನಲ್ಲಿ ಬೆಳೆದ ಹುಲ್ಲು ಬಲಹೀನವಾದರು ಒಟ್ಟಾಗಿ ಸೇರಿ ಹಗ್ಗವಾದರೆ ಆನೆಯನ್ನೇ ಕಟ್ಟಬಹುದಲ್ಲವೇನು? ಪರಾಶಕ್ತಿ, ಬಲಹೀನರಾದ ಮದಮುಖರು ಮಹತ್ವಾದ ಮಹಾದೇವನನ್ನು ಮಮಕಾಂಕ್ಷೆಯಿಂದ ನೋಡಲಿಲ್ಲ ತಾಯಿ, ನೋಡಲಿಲ್ಲ. ಭಕ್ತ ನಂದೀಶ್ವರ, ಅದಾವ ಮದಮುಖರು ನನ್ನ ಪತಿಗೆ ಬೇಸರ ಉಂಟು ಮಾಡಿದವರು. ಭವಾನಿ, ಹಸಿವು ಬಾಯಾರಿಕೆಯನ್ನು ನಿವಾರಿಸಲು ಯೋಗ್ಯವಾದ ಜಲದಲ್ಲಿ ಮೊಸಳೆಗಳು ವಾಸಿಸುವಂತೆ ಆ ಪುಣ್ಯ ಸತ್ರಯಾಗವು ಮದಮುಖರಿಗೆ ಮನೆಯಾಯಿತು ತಾಯಿ, ಮನೆಯಾಯಿತು. ಭಕ್ತ ನಂದೀಶ್ವರ, ಅದನ್ನು ಹೇಳಬಾರದು ಈ ಕೈಲಾಸವಾಣಿಯ ಸಮ್ಮುಖದಲ್ಲಿ. ಅದೇಕೆ ಪತಿದೇವ? ಅದನ್ನು ಹೇಳಿದರೆ ಪ್ರಮೋದವಾಗುವುದು ದೇವಿ, ಅದು ನಿನಗೆ ಮುಂದೆ ಗೊತ್ತಾಗುವುದು ಬಿಡು. ನಂದೀಶ್ವರ, ತಾಯಿ. ಕೇಳಿದ್ಯಾ ಕೇಳಿದ್ಯಾ ಯಕ್ಷ ಕಿನ್ನರಿಯರ ಗಾನವನ್ನು? ಅವರಾರೆಂದು ನೋಡಿ ಹೇಳುವಿಯಾ? ಆಗಬಹುದು. ಅವರೇ ಆದಿಶಕ್ತಿಯ ಹಿರಿಯ ಸಹೋದರಿಯರು. ತಂದೆಯಾದ ದಕ್ಷ ದೇವನ ಮನೆಯಲ್ಲಿ ನಡೆಯುತ್ತಿರುವ ಮಹೋತ್ಸವಕ್ಕೆ ಹೋಗುತ್ತಿರುವರು. ಅದಿರಲಿ, ಮಹೇಶ್ವರನ ಕಾರ್ಯಾರ್ಥವಾಗಿ ಶರವಣದಲ್ಲಿ ನೆರೆಯುತ್ತಿರುವ ಶಿವಗಣಾಧೀಶ್ವರರು ನೋಡಿಕೊಂಡು ಬರುತ್ತೇನೆ, ಅಪ್ಪಣೆಯಾಗಬೇಕು. ಸುಖಿಸಿ ಸುಖವಾಗಿ ಹೋಗಿ ಬಾ ನಂದೀಶ್ವರ. ಶಿವಗಣಾಧೀಶ್ವರ ಸೇರಿ ನಿನಗೆ ಮಂಗಳವಾಗಲಿ. ಓಂ ನಮಃ ಶಿವಾಯ. ಸ್ವಾಮಿ, ಓಂ ನಮಃ ಶಿವಾಯ. ನಂದೀಶನ ಮಾತು ಕೇಳಲಿಲ್ಲವೇನು? ಶಾಂತಳಾಗು ಗೌರಿ. ನಿನ್ನ ಹಿರಿಯ ಸಹೋದರಿಯರು ದಕ್ಷನಾಲಯಕ್ಕೆ ಹೋಗುತ್ತಿರುವುದನ್ನು ನಾನು ಬಲ್ಲೆನು. ದೇವ, ಅಲ್ಲಿ ನೋಡಿ, ಆ ಗಗನ ಮಾರ್ಗದಲ್ಲಿ ಸುಂದರ ಮಾನದಲ್ಲಿ ಅನೇಕ ಗಂಧರ್ವ ನಾರಿಯರು ಕಿನ್ನರ ಗೀತೆಯಿಂದ ಹಾಡುತ್ತಾ ಹೇಗೆ ಸಾಲು ಸಾಲಾಗಿ ಹೋಗುತ್ತಿರುವರಲ್ಲವೇನು? ಆ ಸಂಭ್ರಮವನ್ನು ನೀ ನೋಡು ದೇವಿ, ನನಗೆ ನೋಡುವ ಅವಕಾಶವಿಲ್ಲ. ಭೂತೇಶ್ವರ, ನಮಗೋಸ್ಕರವಾಗಿ ದೇವಲೋಕದ ಬಡಗೆಯ ಬಿನ್ನಾಣ ಹಸ್ತದಿಂದ ಕಲ್ಯಾಣ ಮಂಟಪ ನಡೆಸಿದ ನನ್ನ ತಂದೆ ದಕ್ಷ ದೇವ, ಆತನ ಮಗಳು ನಾನಂದವಿ ಶಂಕರ. ಯಾರಿಗೆ ತಿಳಿಯುತ್ತದೆ, ಯಾರಿಗೆ ತಿಳಿಯುತ್ತದೆ ನೀನು ದಕ್ಷ ದೇವನ ಮಗಳೆಂದು? ನಾನು ದಕ್ಷ ಬ್ರಹ್ಮನ ಮಗಳಾಗದಿದ್ದರೆ ನನಗೆಲ್ಲಿಂದ ಬರುತ್ತಿತ್ತು ಇಂತಹ ಸುಖ ಸಂತೋಷ? ಅಲ್ಲಿ ಹೋಗುತ್ತಿರುವ ಸುರನಾರಿಯರು ನೋಡಿದ ನೀರಿ ಮಗಳು ತಂದೆ ಮನೆ ಮಹೋತ್ಸವಕ್ಕೆ ಹೋಗಬಾರದೇವೋತ್ತಮ? ಭೂತೇಶ್ವರಿ, ಭೂತೇಶ್ವರಿ, ಕಾಯಿಗಳ ಮಧ್ಯದಲ್ಲಿ ಬೆಳೆದ ಕೋಗಿಲೆ ಮರಿಯು ಕಾಗೆ ಮರಿ ಆಗಿದ್ದರೆ ಕೋಗಿಲೆ ಮರಿಯನ್ನು ಕೊಲ್ಲುತ್ತಿರಲ್ಲ ಕಾಗೆಗಳು. ನಿನ್ನ ತಂದೆ ದಕ್ಷ ದೇವನಿಗೆ ಮಗಳಾಗಿದ್ದರೆ ನಿನ್ನನ್ನು ಕರೆಸುತ್ತಿದ್ದ ನಾ ದಕ್ಷ ದೇವಾಲಯಕ್ಕೆ. ಹಾಗಾದರೆ ನಾನು ದಕ್ಷ ಬ್ರಹ್ಮನ ಮಗಳಲ್ಲವೇ? ನೀವು ನನ್ನ ತಂದೆಯ ಮಾತನಲ್ಲವೇ?
ಏನು ನೀನು ದಕ್ಷ ದೇವನಿಗೆ ಮಗಳೂ ಅಲ್ಲ, ನಾನು ಜಾಮಾತನೂ ಅಲ್ಲ. ಪತಿದೇವ, ನನಗಿರುವ ಸಂತೋಷವನ್ನು ಮುರಿದಿಕ್ಕಬೇಡ. ಗುರುಮಂದಿರಕ್ಕೆ, ಪಿತಮಂದಿರಕ್ಕೆ, ದೇವಗಿರಿಗೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬೇಕೆಂದು ನೀವೇ ಹೇಳುತ್ತಿದ್ದಿರಲ್ಲವೇನು? ಹೌದು, ಹೇಳಿದೆನು. ಆದರೆ ಅವನೋರ್ವ ರಾಸುಗುಣದ ಅಹಂಕಾರಿ. ಕಾಡಿನಲ್ಲಿರುವ ದುಷ್ಟ ಮೃಗಗಳುಂಟು ಶಾಂತಿ, ಉತ್ತದಲ್ಲಿರುವ ಗಡ ಸರ್ಪಗುಂಟು ಶಾಂತಿ. ಆದರೆ ಆದರೆ ನಿನ್ನ ತಂದೆ ದಕ್ಷ ದೇವನಿಗೆಲ್ಲ ನನ್ನಲ್ಲಿ ಶಾಂತಿ. ಅಪ್ಪನೇ ಶೈಲೇಖ್ಯ ಶಾಂತಿಯಿಂದ ಮಾತನಾಡುತ್ತಿರುವಿರಿ. ಮಾತನಾಡುವ ಸಂಭವ ಉಂಟು, ಮಾತನಾಡಿದ ದೇವಿ. ಮರುಗಳಿಸಿ ಕರೆಯುತ್ತಿದೆ ಮತ್ತೊಂದು ನಾನು. ಆ ಕಿನ್ನದಿಯರ ಕರಿಬುರುಡೆ ಗೀತೆಯು ನನ್ನನ್ನು ದಕ್ಷ ಲೋಕದ ಕಡೆಗೆ ಸೆಳೆಯುತ್ತಿರುವುದು. ದೇವಿ, ಅದು ಗೀತವಲ್ಲ, ಅದು ಗೀತವಲ್ಲ. ನಿನ್ನ ಆತ್ಮವನ್ನು ಸುತ್ತಿಕೊಂಡು ಹೇಳುತ್ತಿರುವ ಕಾಲಂ ಪಾಶ. ಯಾವ ಪಾಶವಾದರೆ? ತಂದೆ ಮನೆ ಎಂದರೆ ಚಿಕ್ಕಂದು ಹುಟ್ಟಿ ಬೆಳೆದ ನಿವಾಸ. ಹೆಣ್ಣು ಮಕ್ಕಳಿಗೆ ಅದಕ್ಕಿಂತ ಪ್ರಿಯವಾದ ಸ್ಥಳವಿಲ್ಲ. ಆದ್ದರಿಂದ ನಾನು ದಕ್ಷಿಣ ಲೋಕಕ್ಕೆ ಹೋಗಲೇಬೇಕು ಸ್ವಾಮಿ. ಆಟ ಬೇಡ ಸತಿ. ಆಟ ಬೇಕೆ ಸತಿ ಕೇಳುನ್ನಿ, ಕುಟಿಲತನವು ನನ್ನಲ್ಲಿ ಆಟ ಬೇಕೆ ಸತಿ ಕೇಳುನ್ನಿ. ಸಾರಾ ಬೇಕೆ ನೀರಾ ಜಾಚೆ, ಸಾರಾ ಬೇಕೆ ನೀರಾ ಜಾಚೆ. ಕುಟಿಲತನವು ನಿನಗೆ ಆಟ ಬೇಡ ಸತಿ ಕೇಳುನ್ನಿ, ಕುಟಿಲತನವು ಆಟ ಬೇಡ ಸತಿ ಕೇಳುನ್ನಿ, ಸತಿ ಕೇಳುನ್ನಿ, ಸತಿ ಕೇಳುನ್ನಿ. ಆಟ ಬೇಡ ಸತಿ. ನಮ್ಮಲ್ಲಿನ ವಿರೋಧವು ನಿನ್ನ ತಂದೆಗೆ ಅಪಾರವಾಗಿರುವುದು. ತಾನು ಹಾಕಿದ ಮೊಟ್ಟೆಯನ್ನು ತಾನೇ ತಿನ್ನುವ ಗಡ ಸರ್ಪದಂತೆ ನನ್ನಲ್ಲಿ ಇರುತ್ತ ವೈರತ್ವವನ್ನು ಗಳಿಸುವ ನಾನು ನಿನ್ನ ತಂದೆ ಜನಕ. ಆಹಾ, ಇದು ನನ್ನನ್ನು ಕರೆಸಬಾರದೆಂದು ಆರ್ತುರ ಬಯಲಾಡಂಬರದ ಮಾತುಗಳು. ನನ್ನ ತಂದೆಗೆ ನಿಮ್ಮಲ್ಲಿ ಅಪಾರ ಪ್ರೇಮವಿರುವುದು. ರಾಜೇಶ್ವರಿ, ಇದುವರೆಗೂ ನಿನ್ನ ಮನ ನೋಯುವುದೆಂದು ಸುಮ್ಮನಿದನ್ನು ಕೇಳು. ಅದರಲ್ಲಿ ಪುಣ್ಯ ಪುರುಷರ ಮಧ್ಯದಲ್ಲಿ ಮನ ಬದಲಾಯಿತು ನಿನ್ನ ತಂದೆ ಜನಕನಿಗೆ. ಏನು ಮನ ಬದಲಾಯಿತು? ಅಲ್ಲಿ ನಿಮಗಾದ ಪೂಜೆ ನೋಡಿ ಸಂತೋಷ ಪಡಲಿಲ್ಲವೇ ನನ್ನ ತಂದೆ ಆ ದಕ್ಷ ದೇವನು? ಏನು ಸಂತೋಷ ಪಟ್ಟನೆ ನಿನ್ನ ತಂದೆ ಜನಕ? ಬಹಳ ನಿಧಿಯನ್ನು ಬಳಸಿಕೊಂಡು ಕಾಳಿಂಗ ಸರ್ಪದಂತೆ ಅವನ ಜಿಜ್ಞಾಸವು ಸುತ್ತಿಕೊಂಡು ನಿಷ್ಠುರವಾದ ಅಚಂದಕವಾದ ಮಾತುಗಳನ್ನು ಆಡಿದನ ನಿನ್ನ ತಂದೆ ದಕ್ಷ ದೇವ. ತಂದೆ ಮಾತು ಬೀಸಬಾರದು ಭೂತೇಶ್ವರ. ಬಯಲಾಡಮರ ಮಾತಿಗೆ ಬೇಸರವೇನು ಭೂತೇಶ್ವರಿ? ಬೆಂದಿತ್ತು ಎನ್ನಡಲು ಬೆಂದುಕುವ ಸಂಮಿತುಗಳು ಸತ್ರಯಾಗದ ಪುಣ್ಯ ಪುರುಷರ ಮಧ್ಯದಲ್ಲಿ ಬೆಂದುಕುವ ಸಂಮಿತುಗಳು ಅಗ್ನಿ ಜ್ವಾಲೆಯಂತೆ ಮರಮಾಚಿತು ನನ್ನನ್ನು ಹೊಗಳಿಸಿದ್ದ ದೇವ ಮಂತ್ರಗಳು ಮರಮಾಚಿತು. ಬುರುಗುವಲ್ಲದೆ ಮತ್ತಾರು ಅವನನ್ನು ಮಾತಾಡಿಸಲಿಲ್ಲ. ಆದರೆ ನಿನ್ನಲ್ಲಿನ ಬಾಂಧವ್ಯ ಪ್ರೇಮವು ನನ್ನನ್ನು ಮೌನವಾಗಿ ಕುಳ್ಳರಿಸಿತು ಆ ದಿವ್ಯಸಾಲೆಯಲ್ಲಿ. ದೇವೋತ್ತಮ, ಇಂಥ ಅನಿವಾರ್ಯ ಒಂದು ಸಂಸಾರದಲ್ಲಿ ಇಷ್ಟೋ ಬರುವುದು. ಅದನ್ನು ಬಾಂಧವ್ಯ ಮಮತೆಯೆಲ್ಲ ಸರಿಪಡಿಸಿಕೊಳ್ಳಬೇಕು. ಜಗತ್ತಿನ ಸಂಸಾರ ಚಕ್ರದುಡಿಯನಾದ ನೀನೇ ಈಗಂದ ಮೇಲೆ ಇತರ ಪಾಡೇನ ಶಂಕರ. ಶಕ್ತಿ ಯುದ್ಧ ರಂಗದಲ್ಲಿ ಹರಿತವಾದ ಶಸ್ತ್ರಾಸ್ತ್ರಗಳಿಂದ ಉಂಟಾದ ಗಾಯದ ನೋವನ್ನು ಬೇಕಾದರೂ ಸಹಿಸಬಹುದು. ಆದರೆ ನಿನ್ನಪ್ಪ ದಕ್ಷ ದೇವನೆಂಬ ಮಾತಿನ ಹಲಗು ನನ್ನ ಉದಿರಾಜ್ಞವನ್ನು ತಟ್ಟಿ ನನ್ನ ಉದಿರಾಜ್ಞದಲ್ಲಿ ಆದ ಗಾಯದ ನೋವನ್ನು ಸಹಿಸಲಾರದೆ ನನ್ನ ಉದಿರಾಜ್ಞವು ದಗ್ಗನೆ ಉರಿಯುತ್ತಿರುವುದು. ದಕ್ಷ ಬ್ರಹ್ಮನ ಪಾಷಾಣುದಯನಾದ ತನ್ನ ಸಾಮಿತ್ರನಾದ ಭೃಗುದೇವನ ಮಂತ್ರಗಳ ಕುಮಂತ್ರದಿಂದ ನನ್ನನ್ನು ಕೊಲ್ಲಲು ಮಾಣ ಮಹಾಯಜ್ಞವನ್ನು ಹೂಡಿರುವನು. ಮಾಣ ಮಹಾಯಜ್ಞ ಅದನ್ನು ಹೂಡುವವರು ಯಾರು ದೇವಿ? ನಾನಲ್ಲವೇ. ಕರ್ಮದನು ಬಂದ ವಜ್ರರಸದಿಂದ ಹಿಂಡಿ ತೆಗೆಲ್ಪಟ್ಟ ರಸವೇ ಸೋಮರಸ. ಅಲ್ಲಿನ ಆತ್ಮ ಶರೀರವನ್ನು ಹಿಂಡಿ ತೆಗೆದ ಪಾತ್ರವೇ ದಿಷ್ಪಾತ್ರಗಳು. ಪಂಚಭೂತಗಳಿಂದ ನಿರ್ಮಿಸಿದ ನಿನ್ನ ತಂದೆ ದಕ್ಷ ದೇವನತ
ಸಾವಿರಾರು ಕರ್ಮ ಬಂದಿದ್ದರು ಭೂಗಿಲೆದ್ದು ಭಸ್ಮವಾಗುವಾಗ ಮಾಣ ಮಹಾಯಜ್ಞವನ್ನು ಹೂಡುವರು ಯಾರು? ನಾನಲ್ಲವೇ? ಇದನ್ನು ತಿಳಿದಿದ್ದರು ನಿನ್ನಪ್ಪ ದಕ್ಷ ದೇವನು ವಿವೇಕರಹಿತನಾದನ? ಸ್ವಾಮಿ ಪ್ರಾಣೇಶ್ವರ, ಅವಿವೇಕಿಯಾದ ತುಂಬಿದೆ. ವಿವೇಕವನ್ನೇ ಹೇಳಲಾದರೂ ನಾನು ದಕ್ಷ ಲೋಕಕ್ಕೆ ಹೋಗಬಾರದೇನು? ಬೇಡ ಸತಿ, ಬೇಡ. ನಮ್ಮಲ್ಲಿ ವಿರೋಧವಾದ ದಕ್ಷನು ನಿನ್ನಲ್ಲೂ ವಿರೋಧ ಮಾಡಬಹುದು. ಅಲ್ಲಿಗೆ ಹೋದರೆ ಖಂಡಿತವಾಗಿಯೂ ನಿನಗೆ ಹಾನಿ ತಪ್ಪದು. ತಂದೆ ನಿರಾಕರಿಸಿರಿ. ತಾಯಿಯಾದ ವೇದವತಿ ಇಲ್ಲವೇ? ಅಲ್ಲದೆ ನನ್ನ ಹಿರಿಯ ಸಹೋದರಿಯರಾದ ರೇವತಿ ಪುಷ್ಪವತಿಯರು ನನ್ನನ್ನು ಆಶ್ರಯಿಸುವುದಿಲ್ಲ. ಸಕಲ ಸುರರೆಲ್ಲ ಸಾಗುತ್ತಿದ್ದರೆ ಕಾನ ಮೇಳದಲ್ಲೇ ಹೃದಯ ಕಲಕುತ್ತಿದೆ ಎಲ್ಲ ಕಳೆಯುತ್ತಿ ಮಂತ್ರಘೋಷದಲ್ಲೇ ಶಂಕರ, ನಾನು ಮಾಡಿದ ಅಪರಾಧವಾದರೂ ಏನು? ನಿನಗಾದ ಅಪಜಯವು ನನಗಲ್ಲವೇ? ಮಾತನಾಡ ಸ್ವಾಮಿ. ಮಾನ್ಯ ಮನದಾಸೆಯನ್ನು ಮನ್ನಿಸಿಲ್ಲದೆ ಮನ್ನಿಸು. ನಿನ್ನ ಧರ್ಮಪತಿ ರಾಜೇಶ್ವರಿಗೆ ದಕ್ಷ ಲೋಕಕ್ಕೆ ಹೋಗಲು ಅನುಮತಿಯನ್ನು ಕೊಡು. ಇದೋ ನಿನಗೆ ನಮೋ ಎಂದು ನಮಸ್ಕರಿಸುವೆನು. ಮಹೇಶನ ರಾಣಿ ನೀನೆಂದು ಮಹೇಶನ ರಾಣಿ ನೀನೆಂದು ಮಹಾಯಜ್ಞವನು ಬಯಸದಿರು ರಾಜರಾಜೇಶ್ವರಿ ರಾಜರಾಜೇಶ್ವರಿ ಮಹಾಯಜ್ಞದಲ್ಲಿ ಫಲವಿಲ್ಲ ಸತಿ ಮಹಾಯಜ್ಞದಲ್ಲಿ ಫಲವಿಲ್ಲ ಸತಿ ಮಹಾಯಜ್ಞದಲ್ಲಿ ಫಲವಿಲ್ಲ ಮಹಮಧಾಂತ ನಿನ್ನ ಪಿತ ದಕ್ಷ ಯಜ್ಞಕ್ಕೆ ಪೋಗದಿರುತ್ತಾಯೇ ಅಮ್ಮ ಸತಿ ಎಚ್ಚರ. ಜೀವನ ಚಕ್ರ ಸೂತ್ರಧಾರಕನಾರು ಅವನೇ ಆಶೆ ಬಾಣ್ ನುಡಿಯುತ್ತಿರುವ ತಾಂಡವ ಮೂರ್ತಿ. ಹಾನಿ ಬರುವುದೆಂದು ಮಾತನಾಡದೆ ಕುಳಿತಿರುವ ನೀ ಮಹಾದೇವರು. ನನಗುಂಟೆ ಹಾನಿ ದಕ್ಷ ದೇವನಲ್ಲೇ ಅಥವಾ ಮತ್ತೊಬ್ಬ ದೇವನಲ್ಲಿ?
ಅನುಜ್ಞೆಯನ್ನು ಕೊಡು ಶಂಕರ, ಅನುಜ್ಞೆಯನ್ನು ಕೊಡು. ಕೈ ಸನ್ನೆಯಿಂದ ನನ್ನನ್ನು ಹೋಗೆಂದು ಹೇಳುತ್ತಿರುವೆಯಾ? ಕೈ ಸನ್ನೆ ಕೈಲಾಸಪತಿ ಇರಲಿ, ಅದೇ ನನಗೆ ಆಶೀರ್ವಾದವೆಂದು ತಿಳಿದುಕೊಂಡು ನಾನು ಈಗಲೇ ದಕ್ಷ ಲೋಕಕ್ಕೆ ಹೋಗುವೆನು. ಕುಮಾರ ನಂದೀಶ್ವರ, ನಂದೀಶ್ವರ, ಆದಿಶಕ್ತಿಗೆ ನಮಸ್ಕರಿಸು. ನಂದೀಶ್ವರ, ಅನಾದಿ ಭಕ್ತ ಭೃಂಗಿಗಳ ಮೊದಲಾದ ಅಷ್ಟ ಮಹಾಕೋಟಿ ಗಣಾಧೀಶ್ವರನ ಬರಮಾಡು. ನಾನೀಗಲೇ ದಕ್ಷ ಲೋಕದ ಸಂಭ್ರಮಕ್ಕೆ ಹೋಗಬೇಕಾಗಿರುವುದು. ಆಗಬಹುದು ತಾಯಿ. ಸ್ವಾಮಿ, ಪ್ರಾಣೇಶ್ವರ, ಸ್ವಾಮಿ, ಸ್ವಾಮಿ, ಸ್ವಾಮಿ. ಭೈರವಿ ಶಕ್ತಿಯೇ ನಮಃ, ದುರ್ಗಾಯೇ ಸ್ವಾಹ, ಓಂ ಚಂಡಿಕಾ ಶಕ್ತಿಯೇ ನಮಃ, ದುರ್ಗಾಯೇ ಸ್ವಾಹ, ಓಂ ದೀಪಿಕಾ ಶಕ್ತಿಯೇ ನಮಃ, ಓಂ ಶರ್ಮಿಳಾ ಶಕ್ತಿಯೇ ನಮಃ. ಅಪ್ಪ, 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 ಬಿ ಅಕ್ಷಮಾಲ ಬಣ್ಣಿಸಬೇಡ. ದಕ್ಷ ದೇವನನ್ನು ಹಿಂಸಿಸಬೇಡ. ಶಾಂತನಾಗು. ಜಾತಿ ಇಲ್ಲ. ಅಕ್ಷದೇವಿ ನನ್ನ ಪಾಲನ ದೈವ. ನಿನ್ನ ದಾಗಿದ ಮುತ್ತು ಜೈನಲ್ಲಿ ಬೈರಬೇಡ. ಎಚ್ಚರಿರುವ ಗೌರಿ. ಪತಿನಿಂದನೆ ಮಾಡುವ ದ್ವೇಷಿ. ಸತಿಯನ್ನ ಮಾಡುವ ದ್ವೇಷಿ. ಪರಶಿವನನ್ನೇ ಮರೆತ ಘಾತುಕ. ವರದಂಡನನ್ನು ಮರೆತುವ ಘಾತುಕಿ. ನನ್ನ ತಂದೆಯೇ ಅಲ್ಲ. ಏನಿಂದೆ ತಂದೆಯಲ್ಲ. ಹಾಗಾದರೆ ನೀನು ನನ್ನ ಮಗಳೇ ಅಲ್ಲ. ಸಿಟ್ಟಾಗೋ. ದಕ್ಷ, ನೀನು ಮಾಡುತ್ತಿರುವ ಯಜ್ಞಶಾಲೆಯಲ್ಲಿ ಕರೆಸಿ ಋಷಿಗಳಿಗೆ, ವಿಷ್ಣು ಮೊದಲಾದ ದೇವತೆಗಳಿಗೆ, ಈ ಹೋಮಾಗ್ನಿ ಪಾತ್ರೆಯಲ್ಲಿ ಕಗ್ಗವಿದು ಬೆಳಗುತ್ತಿರುವ ಯಜ್ಞೇಶ್ವರನಿಗೆ, ನನ್ನ ಪತಿಯಾದ ಭೂತೇಶ್ವರಲ್ಲವೇ ಚೈತನ್ಯ ಸ್ವರೂಪನು. ಚೈತನ್ಯ ಸ್ವರೂಪ. ಕರದ ಶಿರ ಕರದ ಶಿರ ಅರನಂತೆ ಕಳಯಿಸುವ ಕರದ ಶಿರ ಬಯಸು ಹೃದಯನ ಮೊದಲ ಒದಿಸು ಭೀಕರ ಶಿವಕುಲವೋ.
ವಿನಯ ಬಯಸುತ್ತ ಹೃದಯನ್ನು ಮತಿಸಿ ಭೀಕರ ಶಿವಕುಲವೋ ಕಠೋರ ಹೃದಯನ ಸೇರಿಸುವೆ ಕಠೋರ ಹೃದಯನ ಸೇರಿಸುವೆ ದಿಗಂತ ಕಳ ಆಟಂಕವರ ಕರದ ಚಿರವಾಚೆ ಅರನಂತ ಕಳೆಯುವು ಬಿಗಿ ಕರದ ಚಿರವಾಚೆ 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 ಯಜ್ಞಕ್ಕೆ ಬಯಸು ಉದರದ ಮರವನ್ನು ಮಜಿಸಿ ಭೀಕರ ಶಿವಕುಲವೋ ವಿಧ ಬಯಸಿತು ಹೃದಯನ ಮದದ ವಿಜಿ ಭೀಕವ ಶಿವಕುಲವೋ ಸತೀರ ವಿಜಯನ ಸೇರಿಸುವೆ ಕಠೋರ ಹೃದಯನ ಸೇರಿಸುವೆ ಗಿಟ್ಟಿನ ಕಳ್ಳ ಅಟಗ್ಗದಲ್ಲಿ ಗಿಟ್ಟಂತವರ ಕರದಿಸಿದ ವಾಚೆಂದಕ್ಕೆ ಕರದಿಬದ ವಾಚೆಂದಕ್ಕೆ ಯಜ್ಞಕ್ಕೆ ಶಿರವಚೆಂದಕ್ಕೆ ಯಜ್ಞಕ್ಕೆ ಶಿರವಚೆಂದಕ್ಕೆ ಯಜ್ಞಕ್ಕೆ ಸೌದಿ ನಿನ್ನ ಕೃತಕಾಂಕ್ಷವು ಏನು ಆಗ್ಬಿಡುವುದು ದಕ್ಷಜ್ಞದ ಭೂತೇಶ್ವರನಲ್ಲವೇ ಈ ದಕ್ಷ ಬ್ರಹ್ಮ ಅಲ್ಲಿ ಕುಳಿತಿರೋ ಭೃಗುದೇವನೇ ಯಜ್ಞಾಧಿಕಾರಿ ಸಾಗಿ ಎಚ್ಚರಿಕೆ ಮನ್ನಿಸಿರುವೆನು ಭಯಂಕರವಾದ ಕಾಡಿನಲ್ಲಿ ಅದ್ಭುತ ಪ್ರವಾಹದಿಂದ ಉಂಟಾದ ನದಿಗಳು ತಮ್ಮಿಚ್ಛೆಯಂತೆ ಹರಿದಾಡಿ ದಡವನ್ನೆರಡು ಕೆಡಿಸಿಕೊಳ್ಳುವಂತೆ ಭೃಗು ದಕ್ಷ ಎಂಬ ನದಿಗಳು ಇಹಪರದ ದಡವನ್ನು ಕೆಡಿಸಿಕೊಂಡು ನಾಶ ಹೊಂದಬೇಡ. ಮಹಾವೀರನು ತನ್ನ ಧರ್ಮವನ್ನು ಶಾಸ್ತ್ರ ಪಡೆದುಕೊಂಡು ಒಂದು ಅಭಿಲಾಷೆಯನ್ನು ಧರ್ಮೋತ್ತ ನಿರ್ಮವನ್ನು ನಿರ್ಮಿಸಿರುವನು. ನನಗೆ ಅದನ್ನು ಧರಾಂತ ನಕ್ಷೆಯನ್ನು ಆ ಗಂಗಾ ನದಿಯ ಪ್ರವೇಶವು ಹೊರಹೊಮ್ಮ ತನಕ ನನಗೆ ಶಾಂತಿ ಇಲ್ಲ ಗೌರಿ. ಅಂತಹ ಪವಿತ್ರವಾದ ಗಂಗಾ ಜಲದಲ್ಲಿ ನಿನ್ನಂತಹ ದಕ್ಷ ಬ್ರಹ್ಮಗಳು ಕೋಟಿ ಕೋಟಿ ಮುಳುಗಿ ನಾಶ ಹೊಂದುವರು. ಗೌರಿ ಗೌರಿ ಘನವಾಯ್ತು ನಿಲ್ಲು ಘನ ಚಂಚಲ ಗೌರಿ ಘನವಾಯ್ತು ನಿಲ್ಲು ಘನ ಚಂಚಲ ಕೋಲಾಗದಲ್ಲಿ ಸಾರಿ ಕೊಲ್ವೆ ಶಿವನ ಕೋಲಾಗದಲ್ಲಿ ಸಾರಿ ಕೊಲ್ವೆ ಶಿವನ ವೀರ ನಿನ್ನೋಳು ಗೌರಿ ವೀರ ನಿನ್ನೋಳು ಸಾರುತ್ತ ಬರುವೆ ಭೂತೇಶನನ್ನು ಸಾರುತ್ತ ಬರುವೆ ಭೂತೇಶನನ್ನು ಗೌರಿ ಘನವಾಯ್ತು ನಿಲ್ಲು ಘನ ಚಂಚಲೆ ಘನ ಚಂಚಲೆ ಘನ ಚಂಚಲೆ ಬಲೆ ಭಿಕ್ಷುಕನನ್ನ ಕೈ ಹಿಡಿದ ಭಿಕ್ಷುಕಿ ಭಿಕ್ಷುಕನ ಕೈ ಹಿಡಿದ ಭಿಕ್ಷುಕಿ ಎಂದೆ ಪದ್ಮಕರ ವಾಸ ಕಪ್ಪವು ಪದ್ಮ ಗಂಧವೇ ಗೊತ್ತೇ ಅವನೇನು ಬಲ್ಲನು ಆ ದರಿದ್ರ ಪರಶಿವನು ಈ ದಕ್ಷ ಬ್ರಹ್ಮನ ಅಭಿಮಾನ್ಯವನ್ನು ಬೇಡ ದರಿದ್ರದ ಪುಣ್ಯ ನಿಧಿಯೋ ನನ್ನ ಪರಶಿವನು ಯಾವ ಶಿವ ಎಂದಕ್ಷರವನ್ನು ಅಂತ್ಯ ಕಾಲದಲ್ಲಿ ಉಚ್ಚರಿಸುವರು ರೌರವಾದಿ ಕುಂಬಿ ನರಕಾದಿ ಪಾತಕಗಳನ್ನೇ ನಿವಾರಿಸಿಕೊಳ್ಳುವರು ಅಂತಹ ಶಿವನಾಮವೇ ನಿನಗೆ ವಿಷವಾದ ಮೇಲೆ ನಿನಗೆಲ್ಲಿಂದ ಬಂತೋ ಸುಖ ತಿರಳಾಗು ನಿನ್ನ ಪತಿ ಪರಶಿವ ರಕ್ತಧಾರಿಯೇ ಅಗ್ನಿರಸ ಅವನ ಮಾತ್ನಾದ ಕರುಳಿವೆ ಯಜ್ಞಕುಂಡ ಕಟಾವಾದ ಮೂಳೆಗಳೇ
ತೊಟ್ಟಿಲು. ಅವನ ಮಾತ್ರವಾದ ಬೆರಳುಗಳೇ, ಕೇಸಿ ರಾಶಿಗಳೇ, ಗರ್ಭಾಂಕರಗಳು. ಅವನನ್ನು ಬಳಸಿರುವ ಅಷ್ಟಮಾಷ್ಟ ಕೋಟಿಗಳೇ ಈ ಯಜ್ಞಕ್ಕೆ ಅವಿಭಾಗವಾಗಿರುವರು. ಜೈ ಭೈರವಿ. ಶಂಕರ, ನಿಲ್ಲು ನಿಲ್ಲು. ನನ್ನ ಮನ ಮಹಾದೇವನ ಮಹತ್ವಾಕಾಂಕ್ಷೆಯಿಂದ ನಿಶ್ಶಬ್ದವಾಗಿರುವುದು. ಪಾಷಾಣದೇನೆ, ಕಾದಂಬರವೇ, ಪಾತಾಳ ಸರ್ಪದಂತೆ ಮುಸುಗುಟ್ಟಬೇಡ. ಪಾತಾಳ ನದಿಯನ್ನು ಗುರುಗಾರಬೇಡ. ಪತಿನಿಂದ ಮಾಡ ವಿಘಾತ. ಇದೊಂದು ಬಾರಿ ಶಿವನಾಮವನ್ನು ಕೇಳಿ ಚೆನ್ನಾಗ, ಇಲ್ಲವಾದರೆ ಹಾಳಾಗಿ ಹೋಗಿ. ನಾನು ಮರ್ಯಾದ ಮೇಲಾದರೂ ನಿನಗೆ ಬುದ್ಧಿ ಬರಲಿ. ಶಂಕರ, ಪರಮೇಶ್ವರ, ನಾನಿನ್ನು ಕೈಲಾಸಕ್ಕೆ ಬರಲಾರೆ. ನನ್ನ ಅಪರಾಧವನ್ನು ಮನ್ನಿಸು. ಅಪರಾಧವನ್ನು ಮನ್ನಿಸುವುದೇ ಶಂಕರ, ಓಂ ನಮ ಶಿವಾಯ. ಪತಿಯ ಪ್ರೇಮಕ್ಕಿಂತಲೂ ಅವಿಚಾರದಿಂದ ಕೂಡಿದ ತಂದೆಯ ಪ್ರೇಮವೇ ಹೆಚ್ಚಾಯಿತು. ನನ್ನಲ್ಲಿರುವ ವೈರತ್ವವನ್ನು ಗಳಿಸಿದ ದಕ್ಷನು ಅವಳಲ್ಲೂ ಗಳಿಸಿರಬಹುದು. ಇದರಿಂದ
ಉಂಟಾಗುವ ಪರಿಭವವು ಮುಂದೆ ಪರಿಭವವಾಯಿತು ಪರಮೇಶ್ವರ. ಏನು ನಂದೀಶ್ವರ, ಪರಿಭವವೇ? ಸತಿಯೊಡನೆ ಹೋದವನು ಒಬ್ಬನೇ ಬರಲು ಕಾರಣವೇನು? ಆ ಕಾರಣವನ್ನು ಏನೆಂದು ಹೇಳಲಿ ಪರಮಾತ್ಮ? ದುರಂಕಾರದಿಂದ ಆ ಕಾರಣವನ್ನು ಏನೆಂದು ಹೇಳಲಿ ಪರಮಾತ್ಮ? ಭೃಗುದೇವನೊಡನೆ ಸರ್ವೇಶ್ವರ ಜಗನ್ಮಾತೆಯು ದಕ್ಷದೇವನ ಅನೇಕವಾಗಿ ವಿವೇಕವನ್ನು ಹೇಳಿದಳು. ಏನು ದಕ್ಷ ದೇವನು ವಿವೇಕವನ್ನು ಕೇಳಲ್ವೇ? ಪರಮಾತ್ಮ, ದುರಂಕಾರದಿಂದ ಮೆರೆಯುತ್ತಿರುವ ಭೃಗುವನ್ನು ಸೇರಿ ದಕ್ಷ ಬ್ರಹ್ಮನು ಗರ್ವದಿಂದ ಮೆರೆಯುತ್ತಿರನು ಪರಮಾತ್ಮ. ಮೆರೆಯಲಿ ಮೆರೆಯಲಿ. ಅಲ್ಲಿ ನಡೆದ ದುರ್ಘಟನೆಯನ್ನು ಬೇಗ ಹೇಳು ನಂದೀಶ್ವರ. ಅದನ್ನು ಏನೆಂದು ಹೇಳಲಿ ಪರಮಾತ್ಮ? ದಕ್ಷ ದೇವನ ಯಾಗಶಾಲೆಯಲ್ಲಿ ನಮ್ಮ ಶರಣರಿಗೆಲ್ಲ ಪರಿಭವವಾಯಿತು ಪರಮೇಶ್ವರ. ಏನು ನಮ್ಮ ಶರಣರಿಗೆ ಪರಿಭವವಾಯಿತೆ? ಸಂಶಯವೇನು ಪರಮೇಶ್ವರ? ಜಗನ್ಮಾತೆಯೂ ಸಹ ಆತ್ಮಜ್ಯೋತಿಯಲ್ಲಿ ಬೆರೆತಳು. ಏನು ಸಂಶಯ? ಸಂಶಯ ಒಂದು ಸಾರಿ ದಕ್ಷನನ್ನು ಕ್ಷಮಿಸಿದರೆ ಮತ್ತೊಂದು ಸಾರಿ ಅದನ್ನು ಚಿಮ್ಮಿಸಿರುವನೇ ದಕ್ಷದೇವನು. ಜೈ ಜಯ ದೇವ. ಜೈ ಜಯ ದೇವ ಪರಶಿವ ಜನಕ ವಿಜಯದಿಂದ ಪರಶಿವ ಜನಕ ಜೈ ಜಯ ದೇವ. ಜೈ ಶಿವನು ಮಲ್ಲಮುಖನ ಪರವಲು ಬೇಡುವ ಶಿವನನು. ಜೈ ಶಿವನು ಮಲ್ಲಮುಖವನು ಪರವಲು ಬೇಡುವ ಶಿವನನು. ವಿಲವಿಲಾಸದಲ್ಲಿ ಮುದದಳ ತವಿವೆ, ವಿಲವಿಲಾಸದೊಳ ಮುದದಳ ತವಿ ಸರಗಳು ಪದಗಳು ಜನಗಳು. ಜೈ ಜೈ ಜಯವ. ಹರೇಶ್ವರ ಆ ಮಾಡಿದ ಕಾರ್ಯವು ಏನಿರುವುದು ತಿಳಿಸಬೇಕೆಂದು ಇದೋ ಬೇಡಿಕೊಳ್ಳುವರು. ವೀರಭದ್ರ ಕುಮಾರ, ಒಂದು ದಟ್ಟವಾದ ಕಾರ್ಯವಿರುವುದು. ಅದ್ಯಾವ ಕಾರ್ಯ? ಯಾವುದು ದೇವ? ನಂದೀಶ್ವರ, ವರವನ್ನು ಬೇಡಬೇಕೆಂದು ಶಾಂತನಾಗು ವೀರಭದ್ರ ಕುಮಾರ. ದಕ್ಷಪ್ರಭನ ಶಿರಸ್ಸಲ್ಲಿ ಯಜ್ಞಕುಂಡಕ್ಕೆ ಆಗುತ್ತಿರುವುದು. ನಂದೀಶ್ವರ, ಹಾಗಾದರೆ ಯಜ್ಞಕಥೆಯಿಂದ ಮೇಕೆಯ ಕುರಿಯನ್ನು ತಲೆಯನ್ನು ತಂದು ಆಗಬಹುದು. ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತೀನಿ ದೇವ. ದಕ್ಷಪರಮ, ನನ್ನ ಕಡಕಟೆಯಲ್ಲಿ ಮೆರೆದು ನೀನು ವಿಖ್ಯಾತನಾಗಿ ಬಾಳು. ಶಿವೋಹಂ.